ಅವರು ಆ ಕಾಲದ ಎಲ್ಲ ವಿದ್ವಾಂಸರು ಮತ್ತೆ ಬೇಂದ್ರೆಯವರು ಬರೀ ಕನ್ನಡ ಶಾಸ್ತ್ರದಲ್ಲಿ ಅಷ್ಟೇ ಅಲ್ಲ. ನಾವು ನಳಂದ ಮತ್ತು ತಕ್ಷಶಿಲಾ ವಿಕ್ರಮಶಿಲಾ ವಿಶ್ವವಿದ್ಯಾನಿಲಯಗಳಿಗೆ ಹೋದಾಗ ಅಲ್ಲಿ 10 ಲಕ್ಷ ವಿದ್ಯಾರ್ಥಿಗಳಿದ್ರು, 10,000 ಅಧ್ಯಾಪಕರಿದ್ರು ಅಂತ. ಅಲ್ಲಿ ಪ್ರತಿಯೊಬ್ಬ ಅಧ್ಯಾಪಕರು 64 ಕಲೆಗಳಲ್ಲಿ ಪರಿಣಿತಿಯನ್ನು ಪಡೆದಿದ್ರು ಅಂತ. ಅದಕ್ಕೆ ಬೇಂದ್ರೆ ಅವರು ಕೂಡ ಬರೀ ಕನ್ನಡ ಕಲೆ ಸಾಹಿತ್ಯ ಅಷ್ಟೇ ಅಲ್ಲ, ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಭೂಗರ್ಭಶಾಸ್ತ್ರ, ವಿಜ್ಞಾನ ಇವುಗಳಲ್ಲೆಲ್ಲ ಅಪಾರವಾದಂತ ಜ್ಞಾನವನ್ನ ಪಡ್ಕೊಂಡಿದ್ರು ಅಂತ. ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ 14 ಡಿಗ್ರಿಗಳನ್ನ ಪಡ್ಕೊಳ್ತಾರೆ ಅಂತ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡೆಯ, ಜ್ಯೋತಿಯ ಬಲದಿಂದ ತಮಂಗದ ಕೇಡು ನೋಡೆ ಎಂತ ಮಾತನ್ನ 12ನೇ ಶತಮಾನದ ಶರಣೆಯರು ನಮಗೆ ನೀಡಿದ್ದಾರೆ ಅಂತ. ಬಹುಶಃ ಅವುಗಳನ್ನೆಲ್ಲ ಪೂರ್ತಿ ಮಾಡಿದಂಥವರು ಬೇಂದ್ರೆ ಅವರು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಬೇಂದ್ರೆ ಅವರು ಸ್ವಾತಂತ್ರ್ಯ ಕಹಳೆಯನ್ನು ಊದುತ್ತಾರೆ ಅಂತ, ಸ್ವಾತಂತ್ರ್ಯದ ಸಂಗ್ರಾಮಕ್ಕೆ ಧುಮುಕ್ತಾರೆ ಅಂತ. ಅವರ ಬಹಳ ಮುಖ್ಯವಾದಂತಹ ನರಬಲಿ ಕವಿತೆ ಬ್ರಿಟಿಷರ ಆಡಳಿತವನ್ನ ನಿದ್ದೆ ಕಳಿಸ್ತಾರೆ ಅಂತ. ಹಾಗಾಗಿ ಬೇಂದ್ರೆ ಅವರನ್ನ ಜೈಲಿಗೆ ಕಳಿಸ್ತಾರೆ ಅಂತ. ಬಹಳ ಕಷ್ಟ ಕಾರ್ಪಣ್ಯಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ ಅವರ ಬಾಲ್ಯವನ್ನು ಕಳೀತಾರೆ. ಗೆಳೆಯ, ಶಿಕ್ಷಕ, ಕವಿ, ದೇಶಭಕ್ತಿ ಎಂಬ ಎಲ್ಲ ಚತುರ್ಮುಖಗಳಲ್ಲಿ ಬೇಂದ್ರೆಯವರು ತಮ್ಮ ವ್ಯಕ್ತಿತ್ವವನ್ನು ವಿಕಸನಗೊಳಿಸ್ತಾರೆ. ನಾದ ಬೇಕು, ನಾದ ಬೇಕು, ನಾದಾನ ನಾದ ಬೇಕು, ನಾದಕ್ಕೆ ಪ್ರತಿನಾದ ಬೇಕು, ನಾದಾನದ ಆದ ಮೇಲೆ ಬ್ಯಾರೆ ಯಾಕವಾದ ಬೇಕು ಎನ್ನುತ್ತಾರೆ. ಧಾರವಾಡ ಭಾಷೆ ಇದು. ನಾದಾನನ ಆದ ಮೇಲೆ ಬ್ಯಾರೆ ಯಾಕವಾದ ಬೇಕು ಅಂತಕ್ಕಂಥ ಬೇಕು. ಧಾರವಾಡ ಭಾಷೆಯನ್ನು ಅವ್ರ ಎಲಿಮೆಂಟರಿ ಭಾಷೆಯಲ್ಲಿ ಕೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ನೀ ಹೆಂಗ ನೋಡಬೇಡ ನಾ ಹೆಂಗ ನೋಡಲಿ ನಿನ್ನ ನೋಡುವಾಗ ಬಹುಶಃ ನಾವು ಧಾರವಾಡ ಭಾಷೆಯಿಂದ, ಮೈಸೂರು ಭಾಷೆಯಿಂದ, ಯಾಕಂದ್ರೆ ನಾವೆಲ್ಲ ಮೈಸೂರು ಪ್ರಾಂತ್ಯದವರು, ಮುಂಬೈ ಪ್ರಾಂತ್ಯದವರೆಗೂ ಮತ್ತು ಹೈದರಾಬಾದ್ ಪ್ರಾಂತ್ಯದವರೆಗೂ ಬಹಳ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು. ಹಾಗಾಗಿ ಬೇಂದ್ರೆಯವರ ಸರಳ ಜೀವನ, ಗ್ರಾಮೀಣ ಭಾಗದ ತುಳಿತ ಮತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರೀತಿ, ವಿಶ್ವಾಸಗಳನ್ನ, ಸ್ವಾಮಿಗಳನ್ನ, ವಿಶ್ವದ ಚಿಂತನೆಯನ್ನು, ಏನು ನಾವು ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಅವರನ್ನು ನಾವು ಸ್ಮರಿಸ್ತೇವೆ, ಅಥವಾ ವೇದ ಉಪನಿಷತ್ತುಗಳಲ್ಲಿ ಅಥವಾ ಸಾಂಖ್ಯ ಯೋಗದಲ್ಲಿ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತದಲ್ಲಿ, 12ನೇ ಶತಮಾನದ ಶರಣೀಯರಲ್ಲಿ, 16ನೇ ಶತಮಾನದ ದಾಸ ಸಾಹಿತ್ಯದಲ್ಲಿ ಮತ್ತು 20ನೇ ಶತಮಾನದ ನವ್ಯ ಸಾಹಿತ್ಯದಲ್ಲಿ ಕೂಡ ಅಡಿಗರನ್ನ ನಾವು ನೆನಪು ಮಾಡ್ಕೊಳ್ಳೇಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ನಾವು ಅಡಿಗರನ್ನ ಬಹಳ ಇಷ್ಟಪಡ್ತಾ ಇದ್ದೇವೆ. ಅನಂತಮೂರ್ತಿಯವರು, ಅಡಿಗರು, ಗಿರೀಶ್ ಕಾರ್ನಾಡ್ ಅವರು, ಹೀಗೆ ಎಲ್ಲ ಚಿಂತನೆಗಳಲ್ಲಿ ಕನ್ನಡದ ಸಾಹಿತ್ಯ, ಸಾಮಾಜಿಕ ಚಿಂತನೆ, ದೀನ ದಲಿತರ, ಬಡವರ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನಿರ್ಗತಿಕರು, ಇದನ್ನ ಶಂಕರ, ರಾಮಾನುಜ, ಮಧ್ವಾಚಾರ್ಯರ ಚಿಂತನೆಯಲ್ಲಿ ಕೂಡ ನಾವು ನೋಡ್ತೇವೆ. ಅಥವಾ ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್ ಇವರ ಚಿಂತನೆಗಳಲ್ಲಿ ಕೂಡ ನಾವು ನೋಡ್ತೇವೆ ಅಂತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ಇಡೀ ಸಮಾಜಮುಖಿಯಾಗಿ ನಾವೆಲ್ಲ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ಪ್ರಶಾಂತ್ ಅವರು ಹೇಳಿದಾಗ, ನಾನು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ವಿಶ್ವವಿದ್ಯಾನಿಲಯ, ಕರ್ನಾಟಕದ 75 ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರ್ತಕ್ಕಂಥ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ನಾನು ನಿಮ್ಮ ಮುಂದೆ ನಿಂತ್ಕೊಳ್ಳೋಕೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೇನೆ. ಆ ಹೆಮ್ಮೆಗೆ ಉತ್ತರವಾಗಿ ನೀವೆಲ್ಲರೂ ನನಗೆ ಒಳ್ಳೆಯ ಕಾಂಟ್ರಿಬ್ಯೂಷನ್ ಅನ್ನ ಮಾಡಬೇಕು ಅಂತಕ್ಕಂಥದ್ದು. ನಾನು ಪ್ರಶಾಂತ್ ಅವರಿಗೆ ಹೇಳಿದ್ದೇನೆ, ಕನ್ನಡ ಮೆರಿಬೇಕು, ಕನ್ನಡದ ಚಿಂತನೆಗಳು, ಕನ್ನಡದ ಆರಾಧನೆ, ಕನ್ನಡದ ದೈವ, ಹಚ್ಚೆಯು ಕನ್ನಡದ ದೀಪ, ನಾವೆಲ್ಲರೂ ಹಚ್ಚೆಯು ಕನ್ನಡದ ದೀಪ.
ಹೇಗಾದರೂ ಇರಲಿ, ಎಂತಾದರೂ ಇರಲಿ, ಎಂದೆಂದಿಗೂ ಕನ್ನಡಿಗನಾಗಿರು. ನಾನು ಲಂಡನ್ನಲ್ಲಿ ಬ್ರಿಟಿಷ್ ಮ್ಯೂಸಿಯಂಗೆ ಹೋದಾಗ ನೋಡಿದಂಥದ್ದು ಏನಂದರೆ, ಎಲ್ಲ ಕನ್ನಡಿಗರು ನಮ್ಮ ಕರ್ನಾಟಕದ ಬೇಲೂರು, ಹಳೆಬೀಡು, ಬಾದಾಮಿ, ಪಟ್ಟದಕಲ್ಲ, ಐಹೊಳೆಯನ್ನು ನೋಡಕ್ಕೆ ಬಂದಿದ್ರು. ಇಡೀ ಕನ್ನಡಿಗರು ಇಡೀ ವಿಶ್ವದ ಅತ್ಯಂತ ಪ್ರಶಂಸಿಸಿದ್ದಾರೆ. ಆ ರೀತಿಯಾಗಿ ನೀವು ಕೂಡ ನಿಮ್ಮ ಕೊಡುಗೆಯನ್ನು ಕೊಡಬೇಕು. ನನ್ನ ಕೈಲಿ ಆಗಲ್ಲ, ನಾನು ಹಿಂದುಳಿದವರು, ನಾನು ಆರ್ಥಿಕವಾಗಿ ದುರ್ಬಲರು, ನಮಗೆ ಕನ್ನಡ ಬರಲ್ಲ, ನಮಗೆ ಇಂಗ್ಲಿಷ್ ಬರಲ್ಲ, ನಾವು ಹಳ್ಳಿಯಿಂದ ಬಂದವರು, ಯಾವ ಥರದ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ಬೆಳೆಸ್ಕೋಬಾರ್ದು ಅಂತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನದೇ ಆದಂತಹ ಕೊಡುಗೆಯನ್ನು ಕೊಡಲಿಕ್ಕೆ ಎಲ್ಲ ಸಾಮರ್ಥ್ಯಗಳಿದ್ದಾವೆ ಅಂತಕ್ಕಂಥದ್ದು. ದಟ್ ಇಸ್ ವಾಟ್ ಅಮರ್ತ್ಯ ಕುಮಾರ್ ಸೇನ್ ಟಾಕ್ಸ್ ಅಬೌಟ್. ಎವ್ರಿ ಇಂಡಿಯನ್ ಇಸ್ ಪೊಟೆನ್ಷಿಯಲ್, ಎವ್ರಿ ಕನ್ನಡಿಗ ಇಸ್ ಪೊಟೆನ್ಷಿಯಲ್. ಪ್ರತಿಯೊಬ್ಬ ಭಾರತೀಯನಿಗೂ ಆ ಶಕ್ತಿ ಇದೆ, ಪ್ರತಿಯೊಬ್ಬ ಕನ್ನಡಿಗನಿಗೂ ಆ ಶಕ್ತಿ ಇದೆ. ಆ ಶಕ್ತಿಯನ್ನು ನಾವೆಲ್ಲರೂ ತೋರಿಸ್ಕೊಡ್ಬೇಕು ಅಂತಕ್ಕಂಥದ್ದು. ಆ ಮುಖೇನ ಕನ್ನಡ ವಿಭಾಗಕ್ಕೆ ನನ್ನ ಆಶಯ ಯಾವತ್ತೂ ಇದೆ. ಮತ್ತು ನಾನು ಪ್ರಶಾಂತ್ ಅವ್ರಿಗೆ ಹೇಳಿದ್ದೇನೆ, ನೆಕ್ಸ್ಟ್ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಅಲ್ಲಿ ನಿಮಗೆ ಒಳ್ಳೆಯ ವಿದ್ವಾಂಸರನ್ನು ನಾನು ತಂದುಕೊಡ್ತೇನೆ. ತಾವೆಲ್ಲ ಕೂತ್ಕೊಂಡು ಒಳ್ಳೊಳ್ಳೆಯ ವಿದ್ವಾಂಸರನ್ನು ಸೆಲೆಕ್ಟ್ ಮಾಡೋಣ. ಮತ್ತು ಈ ಫಾರೆಸ್ಟ್ ಕ್ಲಿಯರೆನ್ಸ್ ಆದಮೇಲೆ, ನಾನು ದೆಹಲಿಗೆ ಹೋಗಿ ಬಂದು ಫಾರೆಸ್ಟ್ ಕ್ಲಿಯರೆನ್ಸ್ ಆದಮೇಲೆ ಕನ್ನಡ ವಿಭಾಗಕ್ಕೆ 10 ಕೋಟಿ ರೂಪಾಯಿಗಳ ಒಂದು ಬೃಹತ್ ಮೈಸೂರಿನಲ್ಲಿರ್ತಕ್ಕಂಥ ಕನ್ನಡ ಭಾರತೀಯರಿಗೆ ಒಂದು ದೊಡ್ಡ ಕಟ್ಟಡವನ್ನು ನಾನು ನಿಮಗೆ ಕಟ್ಕೊಡ್ತೇನೆ ಅಂತಕ್ಕಂಥ. ಅಲ್ಟಿಮೇಟ್ಲಿ ಬಿಲ್ಡಿಂಗ್ಸ್ ಆರ್ ನಾಟ್ ಇಂಪಾರ್ಟೆಂಟ್. ಕಟ್ಟಡಗಳನ್ನು ನಾವು ಕಟ್ತೇವೆ, ಆದರೆ ಆ ಕಟ್ಟಡಗಳಲ್ಲಿ ನಾವು ಸಾಹಿತ್ಯವನ್ನು ಬೆಳೆಸಲಿಲ್ಲ, ಸಾಹಿತ್ಯದ ಸಂಸ್ಕೃತಿಯನ್ನ, ಸಾಹಿತ್ಯದ ಚಿಂತನೆ ನಾವು ಮಾಡಲಿಲ್ಲ ಅಂದ್ರೆ ಆ ಕಟ್ಟಡಗಳು ನಿಷ್ಪ್ರಯೋಜಕವಾಗ್ತವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಬೆಳಿಬೇಕು. ವಿದ್ಯಾರ್ಥಿಗಳು ಕೂಡ, ನಾನು ಬಹಳಷ್ಟು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋದಾಗ, ಆಕ್ಸ್ಫರ್ಡ್ ಇರ್ಬೋದು, ಕೇಂಬ್ರಿಡ್ಜ್ ಇರ್ಬೋದು, ಹಾರ್ವರ್ಡ್ ಇರ್ಬೋದು, ವಿದ್ಯಾರ್ಥಿನಿಯರು ಕೂಡ ತಮ್ಮ ಅಧ್ಯಯನ ಜೊತೆಗೆ ಸಂಶೋಧನೆಗಳನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಇತ್ತೀಚೆಗೆ ರಷ್ಯಾ ಯೂನಿವರ್ಸಿಟಿನಲ್ಲಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಚಿಕ್ಕ ಸಂಶೋಧನೆಗಳನ್ನು ಈ ಕೋವಿಡ್-19 ಕರೋನಾದ ಮೇಲೆ ಮಾಡಿದ್ದಾರೆ. ಇಡೀ ಪ್ರಪಂಚಕ್ಕೆ ದೊಡ್ಡ ಮಾದರಿಯಾಗಿದ್ದಾರೆ. ಆ ರೀತಿಯಾಗಿ ತಾವೆಲ್ಲರೂ ಸಂಶೋಧನೆಗಳನ್ನು ತೋರಿಸಬೇಕು, ಅಧ್ಯಯನಗಳನ್ನು ತೋರಿಸಿಕೊಳ್ಬೇಕು. ತಾವು ಏನೇನು ಸಂಶೋಧಕರಿದ್ದೀರ ಒಳ್ಳೆಯ ಸಂಶೋಧನೆಗಳನ್ನು ಮಾಡಿ ಇಡೀ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಒಂದು ದೊಡ್ಡ ಹೆಸರನ್ನು ತರಬೇಕು, ಇಡೀ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ದೊಡ್ಡ ಮೆರಗನ್ನು ತರಬೇಕು ಅಂತ ಮಾತನ್ನು ಹೇಳ್ತಾ, ತಮ್ಮ ಈ 2 ದಿನದ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ. ನಾನು ಪ್ರಶಾಂತ್ ಅವರಿಗೆ ಹೇಳಿದೆ, ಎಲ್ಲರನ್ನು ಕರೆಸಬೇಕು ಅಂತ. ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ಕರೆಸಿದ್ದಾರೆ. ಅದರಲ್ಲಿ MG ಹೆಗ್ಡೆ ಅವರಿದ್ದಾರೆ, ಮತ್ತೆ ಶಶಿಕಲಾ ಅವರಿದ್ದಾರೆ, ಪುಟ್ಟಯ್ಯ ಇದ್ದಾರೆ, ಸಂಗಮನಾಥ್ ತಾರಿಣಿ ಇದ್ದಾರೆ. ತಾರಿಣಿ ಬಂದಿದ್ದಾರೆ, ತಾರಿಣಿ ಬಸವರಾಜ್ ಇದ್ದಾರೆ, ಡೊಮಿನಿಕ್ ಇದ್ದಾರೆ, ಎಲ್ಲ ಶ್ರೀಶೈಲ ಬುದ್ಧ, SP ಗೌಡ, ಎಲ್ಲ ಬಲವಂತರಾವ್ ಪಾಟೀಲ್, ಎಲ್ಲರೂ ಚೆನ್ನಾಗಿ ಕನ್ನಡ 2 ದಿವಸಗಳ ಕಾಲ ನಾನು ನಿಮ್ಮ ಜೊತೆಗೆ ಇರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ನನಗೆ ಇನ್ನೂ 2-3 ಕಾರ್ಯಕ್ರಮಗಳಿದ್ದಾವೆ. ಹಾಗಾಗಿ ಸಭೆಯಿಂದ ನಿರ್ಗಮಿಸ್ತೇನೆ. ತಮ್ಮೆಲ್ಲರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರ ಅಪ್ಪಣೆಯನ್ನು ಪಡೆದು, ಮತ್ತೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಕನ್ನಡದ ಸ್ನೇಹಿತರ ಅಪ್ಪಣೆಯನ್ನು ಪಡೆದು ಸಭೆಯಿಂದ ನಿರ್ಗಮಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ತುರ್ತು ಕಾರ್ಯಕ್ರಮ ಸನ್ಮಾನ್ಯ ಕುಲಪತಿಗಳನ್ನು ನೆನಪಿನ ಕಾಣಿಕೆಯೊಂದಿಗೆ ಸನ್ಮಾನ್ಯ ಕುಲಪತಿಗಳನ್ನು ವೇದಿಕೆಯಿಂದ ಬೇಡಿಕೊಡ್ತಾ ಇದ್ದಾರೆ. ಅವರ ಪ್ರೀತಿ, ಆರೈಕೆ ಮತ್ತು ಸಹಕಾರ ಇರುತ್ತೆ ಅಂತಕ್ಕಂಥ ಸದಾಶಯ. ಆದ್ಮೇಲೆ ಬೇಂದ್ರೆ ಅವರನ್ನ ಕೇಳಿದಂತೆ, ಒಬ್ಬ ಸಾಹಸಿ ಸಾಹಿತಿಗೆ ಅಂತ ಬೇಂದ್ರೆ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ, ಅದಕ್ಕೆ ಬೇಂದ್ರೆ ಹೇಳಿದಂತೆ ಬದುಕಲ್ಲಿ ಬೇಯಬೇಕು ಅಂತ ಹೇಳಿದ್ರೆ ಬೇಂದ್ರಾಗಿದ್ದ ಕಾರಣಕ್ಕಾಗಿ ಇವರು ಬೇಂದ್ರೆ ಆಗಿದ್ರು. ಹಾಗಾಗಿ ಕಷ್ಟಗಳನ್ನ ಎದುರಿಸಿ ಯಾರ ಮುಂದೆ ಇರ್ತೀವಿ ಅವ್ರಿಗೆ ಮಾತ್ರ ನಿಶ್ಚಿತ ಗುರಿಯತ್ತ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಮ್ಮ ಈ ದಿನದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಪ್ರೊಫೆಸರ್ ಮಲೆಪ್ರಭು ಸರ್ ಅವರಿಗೆ ಕೂಡ ಈ ಮಾತು ಅನ್ವಯಿಸಕ್ಕೆ ಅನ್ಕೋತೀನಿ. ಪ್ರೀತಿಯಿಂದ ಒಂದು ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಉದ್ಘಾಟನಾ ನುಡಿಗಳನ್ನು ಮಾಡಬೇಕು ಅಂತೇಳಿ ಅವ್ರಿಗೆ ವಿನಂತಿಸಿದ್ದಾರೆ. ಡಾಕ್ಟರ್ ನರಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡ ಮತ್ತು ಕುಂಪು ವಿಶ್ವವಿದ್ಯಾಲಯ ಕನ್ನಡ ಭಾರತಿ
ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಈ ಘಟನಾ ಸಂದರ್ಭದ ಅಧ್ಯಕ್ಷತೆ ವಹಿಸಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅಂಬೇಡ್ಕರ್ ನಿಮಿತ್ತ ತೆರಳಿದಂಥ ಸನ್ಮಾನ ಮಂತ್ರಿಗಳಾದ ಪ್ರೊಫೆಸರ್ ಪಿ ಮುರುಘಾ ಈ ಕಾರ್ಯಕ್ರಮದಲ್ಲಿ ಬೇರೆ ರಾಷ್ಟ್ರೀಯ ಸ್ಮಾರ್ಟ್ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ ಡಿ ವೆಂಕಟೇಶ್ವರ ಕನ್ನಡ ಭಾರತೀಯ ನಿರ್ದೇಶಕರು ಮತ್ತು ನನ್ನ ಆತ್ಮೀಯರಾದಂಥ ಪ್ರೊಫೆಸರ್ ಜಿ ಪ್ರಶಾಂತ್ ಅವರು, ಈ ಕಾರ್ಯಕ್ರಮದ ಸಂಚಾಲಕರು ಮತ್ತು ಪ್ರಾಧ್ಯಾಪಕರಾದ ಶಿವಾನಂದ ಮತ್ತು ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಈ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಎಲ್ಲ ವಿದ್ವಾನ್ ಮಹನೀಯರೇ ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲ ವಿದ್ಯಾರ್ಥಿನಿಯರು ಮತ್ತು ಪತ್ರಕರ್ತ ಮಿತ್ರರು, ಬೇಂದ್ರೆಯವರ ಕುರಿತು ಸುಮಾರು 80 ವರ್ಷಗಳ ಕಾಲ ಅಭ್ಯಾಸವನ್ನು ಮಾಡ್ತಾ ಬಂದಿದ್ದೇವೆ. ಅವರ ಮೊದಲ ಸಂಕಲನ ಬಂದ ಮೇಲೆ ಬಂದ ತರುವಾಯದಲ್ಲಿ ಅನೇಕ ರೀತಿಯ ಅಧ್ಯಯನಗಳು, ಬೇರೆ ಬೇರೆ ರೀತಿಯ ಚಿಂತನೆಗಳು ಕರ್ನಾಟಕದಲ್ಲಿ, ಕನ್ನಡದ ಬೇರೆ ಬೇರೆ ಸಂಸ್ಥೆಗಳನ್ನು ಮಾಡ್ತಾ ಬಂದಿದ್ದಾರೆ. ಬೇಂದ್ರೆಯವರ ಸಾಹಿತ್ಯದ ವಿರಾಟ್ ಸ್ವರೂಪ ಅಷ್ಟು ಕಡಿಮೆ ಇಲ್ಲ. ಆ ಕವಿಯ ಒಂದು ವಿಶಿಷ್ಟ ಕಾವ್ಯ ಪ್ರತಿಭೆ ಎಷ್ಟಿತ್ತೋ ಆ ವಿಶಿಷ್ಟ ಕಾವ್ಯ ಪ್ರತಿಭೆಗೆ ಪೂರಕವಾದ ಅನೇಕ ಸಂಗತಿಗಳನ್ನು ಅವರು ತಮ್ಮ ಒಳಗಡೆ ಅನುವು ಮಾಡಿಕೊಟ್ಟಿರು. ಬೇಂದ್ರೆಯವರ ಕುರಿತು ಹೆಚ್ಚು ಕಾವ್ಯದ ದೃಷ್ಟಿಯಿಂದ ನಮಗೆ ಅಧ್ಯಯನದ ವಿಸ್ತರಣೆಗಳು ನಡೆದಿವೆ. ಆದರೆ ಬೇಂದ್ರೆಯವರ ಕಾವ್ಯವನ್ನು ಹೊರತುಪಡಿಸಿ ಅವರ ನಾಟಕ, ಅವರ ವಿಮರ್ಶೆ, ಅವರ ಚಿಂತನಾ ಕ್ರಮಗಳು, ಅವರ ಅನ್ಯಜ್ಞಾನ ಶಿಸ್ತುಗಳಲ್ಲಿ ನಡೆಸಿದಂಥ ವಾಗ್ವಾದಗಳು, ಇವುಗಳ ಬಗ್ಗೆ ಸಾಕಷ್ಟು ಅಭ್ಯಾಸ ನಡೆದಿರಲಿಲ್ಲ. ಈ ವಿಚಾರ ಸಂಕಿರಣ ಅದನ್ನೆಲ್ಲ ಒಟ್ಟು ಒಳಗೆ ಮಾಡಿಕೊಂಡಿರೋದೇ ಒಂದು ವಿಶಿಷ್ಟತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಬೇಂದ್ರೆ ಬದುಕಿಗೆ, ಡಾಕ್ಟರ್ ಬೇಂದ್ರೆ ವಿರಾಟ್ ಸ್ವರೂಪಕ್ಕೆ 3 ಮುಖಗಳಿರೋದು. ಒಂದು ಸಾಹಿತ್ಯದ ಮುಖ, 2ನೇದು ಶಾಸ್ತ್ರ ಮುಖ, 3ನೇದು ಆಧ್ಯಾತ್ಮಿಕ ಮುಖ. ಈ 3 ಮುಖಗಳ ಚಲನೆಯಲ್ಲಿ ಬೇಂದ್ರೆಯವರು ಬದುಕಿರೋದು. ಬೇಂದ್ರೆಯವರ ಈ ಸಾಹಿತ್ಯ ಮುಖ ಅನೇಕ ಪ್ರಕಾರಗಳಿಲ್ಲ. ವಿಮರ್ಶೆ ಇರ್ಬೋದು, ಸಂಶೋಧನೆ ಇರ್ಬೋದು, ಅನ್ಯಜ್ಞಾನ ಶಿಸ್ತುಗಳಲ್ಲಿ ಕೆಲಸ ಮಾಡಿದ ವಿಧಾನ ಇರ್ಬೋದು, ಸಂಸ್ಕೃತ ಸಾಹಿತ್ಯಕ್ಕೆ ಅವರು ಕೊಟ್ಟ ಪ್ರತಿಕ್ರಿಯೆಗಳಿರ್ಬೋದು, ಅದು ಕಾಳಿದಾಸ, ಭವಭೂತಿ, ಜಗನ್ನಾಥ ಮುಂತಾದವ್ರ ಜೊತೆಗೆ. ಅಷ್ಟೇ ಅಲ್ಲದೇನೆ ಸಾಹಿತ್ಯ ಮುಖದಲ್ಲಿ ಅವರು ಟಾಗೋರ್ ಜೊತೆಗೆ, ಟಾಗೋರ್ ಅವರ ಬರಹದ ಜೊತೆಗೆ ಅವರಿಗಿದ್ದ ಸಂಬಂಧ, ಮತ್ತು ಐರಿಷ್ ಕವಿ ಎಇ ಮತ್ತು ಯೇಟ್ಸ್ ಜೊತೆಗಿದ್ದಂಥ ಅಭ್ಯಾಸಗಳು, ಈ ಕಡೆ ಅರವಿಂದರ ಮಹಾಕಾವ್ಯ ಸಾವಿತ್ರಿಯನ್ನು ಕುರಿತು ನಡೆಸಿದ ಅಧ್ಯಯನ ಕ್ರಮಗಳು. ಅಂದರೆ ಸಾಹಿತ್ಯ ಮುಖ ಏನಿದೆಯೋ, ಸಾಹಿತ್ಯ ಮುಖಕ್ಕೆ ಅನೇಕ ಕಡೆಯಿಂದ ಅವರು ಪ್ರಭಾವಿತರಾಗಿದ್ದಾರೆ, ಅದನ್ನು ಅರಗಿಸ್ಕೊಂಡಿದ್ದಾರೆ. ಮತ್ತು ಅರಗಿಸ್ಕೊಂಡು ಅದರ ಮೂಲಕ ಬೇಂದ್ರೆ ಏನು ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಅವರ ಸಾಹಿತ್ಯದ ಮುಖಗಳಲ್ಲಿ ನಾಟಕ ಆಗಿರ್ಬೋದು, ತುಂಬಾ ನಾಟಕಗಳು ಬರೆದಿದ್ದಾರೆ. ಸಂಶೋಧನೆಯಲ್ಲಿ ಅವರದೇ ವಿಶಿಷ್ಟವಾದ ವಿಧಾನಗಳನ್ನು ಅವರು ಮಾಡಿದ್ದಾರೆ. ಹೀಗೆ ಸಾಹಿತ್ಯದ ಮುಖದಲ್ಲಿ ನೋಡಿದ್ರೆ ಅನೇಕ ಪ್ರಕಾರಗಳಲ್ಲಿ ಅವರು ಮಾಡಿದ ಕೆಲಸಗಳನ್ನು ಮತ್ತು ಸೃಷ್ಟಿಸಿದ ಸಾಹಿತ್ಯವ ತುಂಬಾ ವ್ಯಾಪಕವಾಗಿದೆ, ವಿಶಾಲವಾಗಿದೆ. ಅವರು ಲಕ್ಷ್ಮೀ ಶಾಸ್ತ್ರಿ ತುಂಬಾ ಮೆಚ್ಚಿದ ಕವಿ. ಅವರು ಒಂದು ಕಡೆ ಹೇಳುವಾಗ ಹೇಳ್ತಾರೆ, ನಾನು ಚಿಕ್ಕಂದಲ್ಲಿದ್ದಾಗ ನಾನು ಓದಿದ್ದ ಹೆಚ್ಚು ಮೊದಲು ಸರ್ವಜ್ಞನನ್ನ ತಗೊಂಡೆ, ನನ್ನ ಬದುಕಿನಲ್ಲಿ ಸರ್ವಜ್ಞ ತುಂಬಾ ಪ್ರಭಾವ ಮಾಡಿದ ಅಂತ ಅವರೇ ಒಂದು ಕಡೆ ಹೇಳ್ಕೊಳ್ತಾರೆ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆಯುವುದು, ಕೈಲಾಸ ಬಿನ್ನಣವಕ್ಕೂ ಸರ್ವಜ್ಞ ಅನ್ನೋದು
ನನ್ನ ಬದುಕಿನಲ್ಲಿ ಒಂದು ಸೂತ್ರವಾಗಿ ನನ್ನನ್ನು ನಡೆಸಿದೆ ಅಂತ ಅವ್ರು ಹೇಳ್ತಾರೆ. ಮುಂದೆ ಲಕ್ಷ್ಮೀಶಿವನ ಜಮೀನು ಭಾರತದ ಮೂಲಕ ನಾದಾನುಸಂಧಾನ, ಕುಮಾರವ್ಯಾಸ ಭಾರತ ಜೊತೆಗಿದ್ದದ್ದು. ಹೀಗೆ ಅವರ ಸಾಹಿತ್ಯದ ಬೇರೆ ಬೇರೆ ಮುಖಗಳಲ್ಲಿ ಮಾಡಿಕೊಂಡ ಕ್ರಮಗಳೇನಿದೆ ಅದು ಬಹಳ ವಿಶೇಷವಾದ. ಇನ್ನು ಆಧ್ಯಾತ್ಮಿಕ ಮುಖದಲ್ಲಿ ಅವರಿಗೆ ಅರವಿಂದರ ಪ್ರಭಾವ, ಅವರ ಲೈಫ್ ಡಿವೈನ್, ಸಿಂಥಸಿಸ್ ಆಫ್ ಯೋಗ, ಹೀಗೆ ಅರವಿಂದರ ವೇದ ಸಾಹಿತ್ಯವನ್ನು ಕುರಿತು ನಡೆಸಿದ ಅಭ್ಯಾಸಗಳೇನಿದೆಯೋ, ಅದರ ಯೋಗದ ಕ್ರಮಗಳೇನಿದೆಯೋ, ಆಧ್ಯಾತ್ಮಿಕ ಯೋಗ ಅಂತ ಅದನ್ನು ಕರೀತಾರೆ. ಆ ಕೆಲಸ ಮಾಡಿದ ವಿಧಾನಗಳು ಕೂಡ ಬಹಳ ವಿಶೇಷವಾದ. ಅರವಿಂದರ ಪ್ರಭಾವ ಅವರ ಮೇಲೆ ಎಷ್ಟು ಗಾಢವಾಗಿ ಬೀಳ್ತು ಅನ್ನೋದಕ್ಕೆ ಅವರ ಗೆಳೆಯರ ಬಳಗ, ಧಾರವಾಡದ ಗೆಳೆಯರ ಬಳಗ ಮತ್ತು ಹಲ್ಸಿಂಗಿ ಚನ್ನಮಲ್ಲಪ್ಪ ಧೋಲ ಸಾಹೇಬ ಅವ್ರ ಜೊತೆಗಿದ್ದ ಸಂಬಂಧ, ಅವರಿಬ್ಬರೂ ಕೂಡ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ ಮತ್ತು ಅರವಿಂದ, ಈ ಮೂರು ಜನ ಅವರನ್ನ ಕುರಿತು ಅನೇಕ ಬಗೆಯ ಚರ್ಚೆಗಳನ್ನ ತಮ್ಮೊಳಗೆ ನಡೆಸಿಕೊಡ್ತಾರೆ. ಬೇರೆ ಪ್ರತಿಯೊಂದು ಹಂತಗಳಲ್ಲೂ ಅದನ್ನ ಅವರು ಪ್ರವೇಶ ಮಾಡ್ತಾರೆ. ಕವಿತೆ ಕಟ್ಟುವ ಕ್ರಿಯೆಯಲ್ಲಿ ಅವರು ಎಷ್ಟು ವ್ಯಾಪಕವಾದಂತ ತನ್ನ ಪ್ರತಿಭೆಯನ್ನು ತೋರಿಸಿದ್ರು. ಅದೇ ರೀತಿಯಲ್ಲಿ ಅವರು ಆ ಕಾಲಘಟ್ಟದಲ್ಲಿದ್ದಂಥ ಅರವಿಂದರ ಬಗ್ಗೆ, ಟಾಗೋರ್ ಬಗ್ಗೆ, ವಿವೇಕಾನಂದರ ಬಗ್ಗೆ, ರಾಮಕೃಷ್ಣ ಪರಮಹಂಸರ ಬಗ್ಗೆ ಅಭ್ಯಾಸಗಳನ್ನು ಮಾಡ್ತಾ ಇದ್ರು. ಅವರು ಮೊದಲು ಜನರ ಜೊತೆಗಿದ್ದ ಸಂಪರ್ಕವನ್ನು ನಾವು ಮೊದಲು ಜನರ ಅವರ ಬೆಳಗುನಲ್ಲಿ, ಅವರ ಪೂರ್ವ ರಂಗದಲ್ಲಿ, ಅವರ 4 ಆತ್ಮಕಥನಗಳಲ್ಲಿ ಅದರಲ್ಲಿ ಬರುತ್ತೆ. ಮತ್ತು ಅಷ್ಟು ಆ 3 ಆತ್ಮಕಥನಗಳಿಗೆ ಬೇಂದ್ರೆ ಅವರು ಬರೆದ ಮುನ್ನುಡಿ ಕೂಡ ಬಹಳ ವಿಶೇಷವಾದ. ಹೀಗಾಗಿ ಬೇಂದ್ರೆಯವರ ವಿರಾಟ್ ಸ್ವರೂಪ ಏನಿದೆಯಲ್ಲ, ಸಾಹಿತ್ಯದ ವಿರಾಟ್ ಸ್ವರೂಪ ತುಂಬಾ ವ್ಯಾಪಕವಾದದ್ದು ಅನ್ನೋದು ಇದೇ ದೃಷ್ಟಿಯಿಂದ. ಮತ್ತು ಇಷ್ಟು ಮಾತ್ರ ಅಲ್ಲದೆ ಅವರಿಗೆ ಆಧ್ಯಾತ್ಮಿಕ ಅನುಭವಗಳಲ್ಲಿ ಅವರು ಸ್ವತಃ ಅವರ ದೀಕ್ಷೆ ತಗೊಂಡಿದ್ದು ಗೋದವರ ಮಹಾರಾಜರಲ್ಲಿ ದತ್ತ ಸಂಪ್ರದಾಯದಿಂದ ಪಡೆದ ಅನುಭವ. ಬಹುತೇಕವಾಗಿ ದತ್ತ ಸಂಪ್ರದಾಯದಿಂದ ಪಡೆದ ಆದ್ಮೇಲೆ ಅವರು ಅಂಬಿಕಾತನೇ ದತ್ತ ಅಂತ ಅವರು ಹೆಸರಿಟ್ಕೊಳ್ತಾರೆ. ಅಲ್ಲಿ ದತ್ತ ಅನ್ನೋದು ಒಂದು ವಿಶೇಷವಾದದ್ದು. ದತ್ತ ಅನ್ನೋದು ಅಂಬಿಕಾ ಅನ್ನೋಳೊಬ್ಬ ತಾಯಿ, ಜಗನ್ಮಾತೆ, ಅವಳಿಂದ ನಾನು ದತ್ತನಾದವ, ನಾನು ಅಲ್ಲಿ ಅವನ ಮಗ ನಾನು ಅನ್ನೋದು ಒಂದು ವಿಶೇಷವಾದಂತ ಕೆಲವು ಇದೆ. ಇಷ್ಟು ಮಾತ್ರ ಅವರು ಶಾಸ್ತ್ರದ ವಿಷಯಗಳಲ್ಲಿ, ಶಾಸ್ತ್ರ ಮುಖಗಳಲ್ಲಿ ಎಷ್ಟಿದೆ ಅಂತಂದ್ರೆ ವ್ಯಾಪಕವಾಗಿದೆ. ಅದು ಒಂದು ಇಲ್ಲಿ ಹೇಳಬೇಕಾದ್ರೆ ಅವರಿಗೆ ಸಂಖ್ಯಾಶಾಸ್ತ್ರದ ಮೇಲೆ ತುಂಬಾ ವಿಶೇಷವಾದಂತಹ ಒಂದು ಇದು. ಕೊನೆಯ ದಿನಗಳಲ್ಲಿ ಅವರಿಗೆ ಈ ಭಾಷೆ ಮತ್ತು ಕಾವ್ಯ ಭಾಷೆ, ಸಂಖ್ಯಾ ಭಾಷೆ ಮತ್ತು ಕಾವ್ಯ ಭಾಷೆಯನ್ನ ಎರಡು ಅವರಿಗೆ ಸಮಾನಾಂತರವಾದಂತಹ ಒಂದು ರೇಖೆಯಾಗಿ ಅವರು ಕಾಣಿಸ್ಕೊಳ್ತಾರೆ. ಅವರು 7 ಅನ್ನೋದನ್ನ ಅವರು ಮುಂದೆ ಬೇಂದ್ರೆ ಅರವಿಂದರ ಕುರಿತು ಬರೆಯುವಾಗ ಸಪ್ತ ಭೂಮಿಕೆಗಳ ಬಗ್ಗೆ ಬರೀತಾರೆ. ಸಪ್ತ ಅಂದ್ರೆ 7 ಅಂತ, 7 ಅಂತ ಕ್ರಿಯಾಪದವೂ ಹೌದು, 7 ಅಂತ ಅಂಕಿಯೂ ಹೌದು. ಎದ್ದರೆ ಸ್ವರ್ಗ, ಬಿದ್ದರೆ ನರಕ ಅನ್ನೋದನ್ನು ಅವರು ಹೇಳ್ತಾರೆ. ಈ ಏಳುವ ಕ್ರಮ ಏನಿದೆಯೋ, ಈ 7 ಹಂತಗಳನ್ನು ದಾಟೋದು. ವೇದಗಳಲ್ಲಿ 7 ವ್ಯಾಹೃತಿಗಳಿವೆ. ಭೂ ಭುವಃ ಸ್ವಹ, ಹೀಗೆ 7 ವ್ಯಾಹೃತಿಗಳನ್ನು ಹೇಳ್ತಾರೆ. ಒಂದು ಜೀವ ಅನ್ನೋದು ಇಲ್ಲಿಂದ ಹಿಡಿದು ಹಂತ ಹಂತವಾಗಿ ಇರುವ ಈ ಕ್ರಮಗಳನ್ನು, ಅದನ್ನು 7 ಅಂತ ಸಂಖ್ಯೆಯಲ್ಲಿ ಅದನ್ನ ಸೂಚನೆ ಇದೆ. ಸಪ್ತ ಸ್ವರಗಳಿವೆ. ಸಾ ಇಂದ ಮತ್ತೆ ಮಂತ್ರದ ಸಾಯಿದೆ, ಷಡ್ಜ ಸ್ವರ ಮಂತ್ರದಿಂದ ಹಿಡಿದ್ರೆ ತಾರದ ಸಕಾರದವರು ಷಡ್ಜ ತನಕನೂ 7 ಸ್ವರಗಳನ್ನ ಇವೆ. ಅಂದ್ರೆ 7 ಅನ್ನುವ ಈ ಸಂಖ್ಯೆ ಅವರನ್ನ ತುಂಬಾ ಕಾಡಿಗಳು. ಅದೇ ರೀತಿ 4 ಅನ್ನುವ ಸಂಖ್ಯೆ, ಅವರು 4 ಅನ್ನೋದು, ಅದಕ್ಕೆ 4 ತಂತಿ ಮಾಡುವಾಗ 4. ಅಂದ್ರೆ ಈ ಪೊಯಿಟ್ರಿಯನ್ನ ಅಥವಾ ಈ ತನ್ನ ಈ ಬದುಕು ಮತ್ತು ತನ್ನ ಕಾವ್ಯದ ಬದುಕು ಮತ್ತು ಬಾಳ್ವೆ, ಇವೆರಡರ ನಡುವಿನ ಸಂಬಂಧವನ್ನು ಅವರ ಅಂಕಿಗಳಲ್ಲೂ ನೋಡ್ತಾರೆ. ಇದು ನ್ಯೂಮರಾಲಜಿಯ ಒಂದು, ಅದಕ್ಕಾಗಿ ಅವರು ಜ್ಯೋತಿಷ್ಯ ಅಭ್ಯಾಸ ಮಾಡ್ತಾರೆ. ಜ್ಯೋತಿಷ್ಯದ ಬಗ್ಗೆ ಬೇರೆ ಅಭಿಪ್ರಾಯಗಳು ಇರಬಹುದಾದರೂ ಜ್ಯೋತಿರ್ವಿಜ್ಞಾನದ ಬಗ್ಗೆ ಅಭ್ಯಾಸ ಮಾಡ್ತಾರೆ. ಹೀಗೆ ಅಸ್ಟ್ರಾಲಜಿ, ಅಸ್ಟ್ರಾನಮಿ, ಸಂಖ್ಯೆ ಇದಿಷ್ಟು ಮಾತ್ರ ಅಲ್ಲ, ಅವರು ವೇದಾಂತದಲ್ಲಿ ಮಾಡಿದ ಅಧ್ಯಯನಗಳು ಕೂಡ ಬಹಳ ವಿಶೇಷವಾದ. ಅವರು ಶಂಕರಾಚಾರ್ಯರಿಂದ ಪಡೆದಂತ ಅನುಭವಗಳನ್ನು, ಅವರ ಕೃತಿಗಳ ಮೂಲಕ ಪಡೆದ ಅನುಭವಗಳು ಇಷ್ಟೊಂದನೆ ಯೋಗ ಶಾಸ್ತ್ರದಲ್ಲಿ, ಅವರಿಗೆ ಯೋಗ ಶಾಸ್ತ್ರದಲ್ಲಿ ಷಟ್ಚಕ್ರ ಉಪಾಸನೆಯನ್ನು ಅವರು ಮಾಡ್ತಿರ್ತಾರೆ. ಅಂದ್ರೆ ಇವೆಲ್ಲ ಅವರು ತನ್ನ ಕಾವ್ಯ ಕಟ್ಟುವ ಕ್ರಿಯೆಗೆ, ತನ್ನ ಬದುಕುವ ಕ್ರಿಯೆಗೆ ಪೂರಕವಾಗಿ ಅವರನ್ನು ಅವರ
ಅನ್ವೇಷಣಾ ಪ್ರವೃತ್ತಿ, ಹುಡುಕುವ ಪ್ರವೃತ್ತಿ ಎಷ್ಟು ವ್ಯಾಪಕವಾಗಿತ್ತು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ. ಮತ್ತು ಒಳ್ಳೆ ವಾಕ್ಸಿದ್ಧಿ ಇದ್ದ ಮನುಷ್ಯ. ವಾಕ್ಸಿದ್ಧಿ ಪಡೆಯೋದಕ್ಕೆ ಬೇಕಾಗುವ ಅನೇಕ ಬಗೆಯ ರಹಸ್ಯ ಮರ್ಮಗಳನ್ನು ಅವರು ಅಭ್ಯಾಸ ಮಾಡಿದರು. ನಮ್ಮ ಕಣ್ಣಿಗೆ ಸಾಮಾನ್ಯ ವಾಚ್ಯಾರ್ಥವಾಗಿ ಕಾಣಿಸೋದನ್ನ ಆ ಕವಿಯ ಕಣ್ಣಿಗೆ ಅದು ಧ್ವನ್ಯರ್ಥವಾಗಿ ಗೋಚರಿಸೋದು. ಸಾಮಾನ್ಯವಾದ ಮಾತುಗಳನ್ನ ಜನಬಳಕೆಯ ಮಾತುಗಳನ್ನ ತನ್ನ ಕಾವ್ಯದ ವಿಶಿಷ್ಟ ದನಿಗಳಲ್ಲಿ ಮೂಡಿಸುವಾಗ ತುಂಬಾ ವಿಶಿಷ್ಟವಾದಂತಹ ಅರ್ಥದ ಛಾಯೆಗಳನ್ನ, ಅರ್ಥದ ಚಹರೆಗಳಿರುವ ಹಾಗೆ ಮಾಡಿದರು. ಒಂದು ಆನುಭಾವಿಕ ದೃಷ್ಟಿ, ಒಂದು ಶಾಸ್ತ್ರಮುಖದ ದೃಷ್ಟಿ, ಈ ಕಡೆ ಒಂದು ಇದರ ಜೊತೆಗೆ ಸಾಧನಾ ಮಾರ್ಗವೂ ಇತ್ತು ಅವರಿಗೆ. ಸಾಧನಾ ಮಾರ್ಗ ಅಂದ್ರೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಅವ್ರು ಮಾಡಿದಂತಹ ಕೆಲವು ಅವನ್ನ ನಾನು ಕೆಲವರಿಂದ ಕೇಳಿದ್ದೀನಿ. ನಾನು ಬೇಂದ್ರೆಯವರ ಅವರ ದಿನನಿತ್ಯದ ಕ್ರಿಯೆಗಳಲ್ಲಿ ಅವರ ಸಾಧನಾ ಕ್ರಮಗಳು ಯಾವುದಿತ್ತು ಅಂತ. ಯಾವುದೇ ಒಬ್ಬ ವ್ಯಕ್ತಿಗೆ ಎರಡು ಮುಖಗಳಿರುತ್ತೆ, ಒಂದು ಹೊರಮುಖ, ಒಂದು ಒಳಮುಖ. ಹೊರಮುಖಗಳಲ್ಲಿ ಹೊರಗಿನ ಜನ ಕಾಣೋದು ಒಂದು ಕ್ರಮ ಆಗುತ್ತೆ, ಆದರೆ ಒಳಮುಖದಲ್ಲಿ ಅವರು ನಡೆಸಿದ ಸಾಧನೆ ಇದೆಯಲ್ಲ, ಆ ಸಾಧನಾ ಮಾರ್ಗ ಬಹಳ ವಿಶಿಷ್ಟವಾದ. ಅದು ಗುರುವಿನಿಂದ ದತ್ತವಾಗಿದ್ದಿರ್ಬೋದು, ಅಥವಾ ಗೊಂದವಲಕರ್ ಮಹಾರಾಜರಿಂದ ದತ್ತವಾಗಿರ್ಬೋದು, ಅಥವಾ ಅರವಿಂದರಿಂದ ಸುಪ್ತ ಪ್ರಜ್ಞೆಯಲ್ಲಿ, ಸುಪ್ತ ಮಾನಸ ಪ್ರಜ್ಞೆಯಲ್ಲಿ ದತ್ತವಾಗಿರ್ಬೋದು. ಹೀಗೆ ಅನೇಕ ರೀತಿಗಳಲ್ಲಿ ದತ್ತವಾಗಿದೆ. ಆಮೇಲೆ ಅವರಿಗಿದ್ದ ಸ್ನೇಹಿತರಂತೂ ತುಂಬಾ ದೊಡ್ಡ ಬಳಗ. ಆ ಕಡೆ ಮಹಾರಾಷ್ಟ್ರ, ಈ ಕಡೆ ಕರ್ನಾಟಕ, ಇವೆರಡರ ನಡುವೆ ಸಾಂಸ್ಕೃತಿಕ ಕವಿಯಾಗಿ ಕೂಡ ಬಹಳ ದೊಡ್ಡ ಕೆಲಸ ಮಾಡಿದಂಥವ್ರು. ನಾವು ಕವಿಯಾಗಿ ನೋಡ್ತಾ ಇದ್ದೀವಿ. ಕವಿಯ ಜೊತೆಗೆ ಈ ಕವಿತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಶಾಸ್ತ್ರಗಳನ್ನು ಅವರು ಅಭ್ಯಾಸ ಮಾಡಿದ ಕ್ರಮಗಳನ್ನು ಹಿನ್ನೆಲೆ ಇಟ್ಕೊಂಡು ಯೋಚನೆ ಮಾಡಿದ್ರೆ ಬೇರೆ ಮತ್ತಷ್ಟು ಹೆಚ್ಚು ಅರ್ಥ ಆಗ್ತಾರೆ. ಈಗ ತಾಲೆಕಣಿಕೆ ಧೌತಿ ಅಂತ ಇದೆ. ಈ ತಾಲೆಕಣಿಕೆ ಧೌತಿ ಎನ್ನುವಾಗ ಲೆಕ್ಕಣಿಕೆ ಎನ್ನುವಾಗ ಲೆಕ್ಕ ಇದೆ, ಲೆಕ್ಕಣಿಕೆ ಇದೆ. ಈ ಲೆಕ್ಕಣಿಕೆಯಿಂದ ಲೆಕ್ಕ ಬರೀತೀವೋ ಅಥವಾ ಲೆಕ್ಕ ಅನ್ನೋದು ಎಲ್ಲಿದೆಯೋ ಅದು ಅಂಕೆ ಅಂತ, ಒಂದು ಅಂಕೆಯಲ್ಲಿ ಅಧ್ಯಾತ್ಮ ಇದೆ ಅಂತ. ಅಂದ್ರೆ ಇವು ನೋಡೋದಕ್ಕೆ ಈ ಮೂರು ಮುಖ ಅಂದ್ರೆ ಸಾಹಿತ್ಯ ಮುಖ ಇರ್ಬೋದು, ಆಧ್ಯಾತ್ಮಿಕ ಮುಖ ಇರ್ಬೋದು, ಶಾಸ್ತ್ರ ಮುಖ ಇರ್ಬೋದು. ಈ ಮೂರು ಮುಖಗಳು ಬೇರೆ ಬೇರೆ ಆದರೂ ಒಂದರ ಜೊತೆಗೆ ಒಂದು ಅಂತರ್ಗತಗೊಳಿಸಿಕೊಂಡಿದ್ದು ಬೇಂದ್ರೆಯವರ ವಿಶಿಷ್ಟವಾದ ಪ್ರತಿಭೆ. ಅದು ಒಂದನ್ನು ಒಂದು ಅವರು ಒಳಗೆ ಮಾಡಿಕೊಳ್ತಾರೆ. ಏಕೆಂದ್ರೆ ವಿಸರ್ಜನೆ ಬಹಳ ಸುಲಭ, ಆದರೆ ಅದನ್ನ ಒಳಗು ಮಾಡಿಕೊಳ್ಳೋ ಕ್ರಿಯೆ ಇದೆಯಲ್ಲ, ಅದು ಬಹಳ ಕಷ್ಟಕರವಾದ. ಹೀಗೆ ಒಳಗು ಮಾಡಿಕೊಳ್ಳುವ ಈ ಕ್ರಿಯೆ ಅವರನ್ನ, ಅವರ ಕವಿತೆಯನ್ನ, ಅವರ ನಾಟಕಗಳಲ್ಲಿ, ಅವರ ವಿಚಾರ ಶಕ್ತಿಗಳಲ್ಲಿ ಅದನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅಲ್ಲಮನ ಬಗ್ಗೆ ಅವರಿಗೆ ಬಹಳ ಪ್ರೀತಿ. ಅಲ್ಲಮನ ವಚನಗಳ ಬಗ್ಗೆ ಅವರು ಏನಾದ್ರು ಲೇಖನಗಳನ್ನು ಹೆಚ್ಚು ಬರೆದಿದ್ರೆ ಚೆನ್ನಾಗಿತ್ತು, ಆದ್ರೆ ಅಲ್ಲಮನ ಬಗ್ಗೆ ಬಂದಾಗ ಮಾತಾಡ್ತಿದ್ರು ಅಷ್ಟೇ. ಅವರ ಪ್ರಾರಂಭಿಕ ದಿನಗಳಲ್ಲಿ ಅವರ ಪ್ರೊಫೆಸರ್ ಆಗಿದ್ದಾಗ, ನಂತರದಲ್ಲಿ ಬಂದು ಧಾರವಾಡದ ನೆಲೆ ನಿಂತು ಅನೇಕರ ಜೊತೆಗೆ ನಡೆಸಿದ ಸಂವಾದಗಳು, ಯಾರು ಯಾವ ವ್ಯಕ್ತಿ ಹೇಗೆ ಬರ್ತಾನೆ ಆ ವ್ಯಕ್ತಿ ಜೊತೆಗೆ ಆಯಾ ಮಾತುಗಳಾಡೋರು, ನಿಜವಾದ ರಹಸ್ಯವಾದಂತ ಕೆಲವು ಬೇರೆ ವಿಶಿಷ್ಟವಾದ ವ್ಯಕ್ತಿಗಳು ಬಂದು ಅವ್ರ ಜೊತೆ ನಡೆಸುತ್ತಿದ್ದ ಸಂವಾದಗಳೇ ಬೇರೆ. ಉದಾಹರಣೆಗೆ ಗೋಕರ್ಣದ ಮಹರ್ಷಿ ದೈವರಾತರು ಅಂತ. ದೈವರಾತರು ಕಾವ್ಯಕಂಠ ಗಣಪತಿ ಮುನಿಗಳ ಶಿಷ್ಯರು. ಕಾವ್ಯಕಂಠ ಗಣಪತಿ ಮುನಿಗಳು ರಮಣ ಮಹರ್ಷಿಗಳ ಶಿಷ್ಯ. ಈ ಪರಂಪರೆಗೆ ಬಂದಂತಹ ಮಹರ್ಷಿ ದೈವರಾತರು ಆ ಕಾಲಕ್ಕೆ ತುಂಬಾ ಕ್ರಾಂತಿಕಾರಿ, ವೇದೋಕ್ತ ಜೀವನವನ್ನು ನಡೆಸಿದವರು. ಹೆಣ್ಮಕ್ಳಿಗೆ ಗಾಯತ್ರಿ ಮಂತ್ರೋಪದೇಶ ಮಾಡಿ ಸಂಧ್ಯಾವಂದನೆ ನೀವೆಲ್ಲ ಮಾಡಬಹುದು ಅಂತ ಹೇಳಿದವರು. ಆಧ್ಯಾತ್ಮಕ್ಕೆ, ಅಧ್ಯಾತ್ಮದ ದಾರಿಗೆ ಲಿಂಗ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಮತ ಭೇದ ಇಲ್ಲ. ನಿನ್ನ ಒಳ ತಿಳಿದ ಬೆಳಕಿನ ಕಡೆ ನೀನು ಹೋಗೋದಿಕ್ಕೆ, ವಿಕಾಸನ ಮಾಡ್ಕೊಳ್ಳೋಕೆ ನಿಮಗೆಲ್ಲರಿಗೂ ಅವಕಾಶ ಇದೆ. ಇದರಲ್ಲಿ ಯಾವುದೂ ಅಂಟುಮುಟ್ಟುಗಳಿಲ್ಲ ಅಂತ ಹೇಳಿದ್ದು ಬ್ರಹ್ಮರ್ಷಿ ದೈವರಾತರು. ಬ್ರಹ್ಮರ್ಷಿ ದೈವರಾತನ ಈ ದಾರಿಯನ್ನ ಅವರು ಒಂದ್ಸರಿ ಬಂದಾಗ ಅವ್ರ ಮನೆಗೆ, ನನ್ನ ಗುರುಗಳಾದ ಶಂಭಾವೇಶಿ ಅವರ ಮನೆಗೂ ಬಂದಿದ್ರು ಮತ್ತು ಬೇಂದ್ರೆಯವರ ಮನೆಗೂ ಬಂದಿದ್ರು, ಇಬ್ಬರು ಮನೆಗೂ ಬಂದಿದ್ರು ಅವರು. ಬೇಂದ್ರೆಯವರ ಮನೆಗೆ ಬಂದಾಗ ಬೇಂದ್ರೆ ಮಾತಾಡಿದ್ದೇನು ಅಂತ ಹೇಳಿದ್ರೆ ಪೂರ್ತಿ ವೇದದಲ್ಲಿ ಅಡಗಿರುವ ಸಂಖ್ಯೆಗಳ ಬಗ್ಗೆ ಮಾತಾಡಿದ್ರು ಅವರು. ಅಲ್ಲಿ ಯಾವ್ಯಾವ್ದು ಅರ್ಥ ಸಂಖ್ಯೆ ಬರುತ್ತೆ, ಈ ಸಂಖ್ಯೆಗಳ ಮೂಲಕ ಏನನ್ನ ಅರ್ಥ ಹೇಳುತ್ತೆ, ನಾನು ಇದನ್ನ ಹೀಗೆ ಗ್ರಹಿಸ್ತಾ ಇದ್ದೀನಿ, ಸರಿಯಾಗುತ್ತೆ ಅಲ್ವೇ, ಈ ವಿಚಾರಗಳನ್ನೆಲ್ಲ ಕೂತ್ಕೊಂಡು ಅವ್ರ ಜೊತೆ ಮಾತಾಡೋರು. ಅದು ಅವರಿಗೆ ಆ ವೇವ್ಲೆಂತ್ ಅವ್ರಿಗೆ ಅರ್ಥ ಆಗೋದು. ಅಂದ್ರೆ ಬೇಂದ್ರೆ ಯಾರ್ಯಾರು ಬಂದಾಗ ಯಾವ್ಯಾವ ಹಂತಗಳಲ್ಲಿ ಏನೇನು ಮಾತಾಡಬೇಕು ಅಷ್ಟೇ ಮಾತಾಡ್ತಿದ್ರು. ಯಾರಾದ್ರೂ ಮೊಸರು ಮಾರುವ ಹೆಂಗ್ಸ್ ಬಂದ್ರೆ, ತರಕಾರಿ ಮಾರುವ ಒಬ್ಬ ಹೆಣ್ಮಗಳು ಬಂದ್ರೆ ತರಕಾರಿ ಬಗ್ಗೆ ನೀನ್ ಹಿಂಗ್ ತರಕಾರಿ ತಂದೆ, ಎಲ್ಲಿ ಬೆಳೆದ್ರಿ, ಏನ್ ಮಾಡಿದ್ರಿ, ನಿನ್ ಬದುಕೇನು, ನಿನ್ ಮಕ್ಕಳು ಎಷ್ಟು,
ಈ ಕುಟುಂಬಗಳ ಕುರಿತು ಮಾತಾಡೋರು. ಅದೇ ಮೊಸರು ಮಾರುತ್ತಂದ್ರೆ ನೀನು ಎಷ್ಟಿದೆಯಾ, ಎಷ್ಟು ಎಮ್ಮಿ ಇದಾವ, ಎಷ್ಟು ನಿನ್ನ ಸಂಸಾರ ಹೆಂಗ್ ನಡೀತದ ಎಲ್ಲ ಅವರು ವಿಚಾರಿಸೋರು. ಅಂದ್ರೆ ಬೇಂದ್ರೆ ಕೇವಲ ಒಬ್ಬ ಕವಿಯಾಗಿ ಮಾತ್ರ ಅಲ್ಲ, ಒಬ್ಬ ಸಾಹಿತಿಯಾಗಿ ಮಾತ್ರ ಅಲ್ಲ, ಒಬ್ಬ ಲೇಖಕನಾಗಿ ಮಾತ್ರ ಅಲ್ಲ, ಒಬ್ಬ ಶಾಸ್ತ್ರಜ್ಞಾನನಾಗಿ ಮಾತ್ರ ಅಲ್ಲ, ಅವರ ಬದುಕಿನಲ್ಲಿ ಅನೇಕ ಹಾಸು ಹೊಕ್ಕುಗಳಿವೆ. ಈ ಬದುಕು ಅನ್ನೋದು ಕೇವಲ ಹಾಸು ಮಾತ್ರ ಅಲ್ಲ, ಬದುಕಿಗೆ ಹೊಕ್ಕು ಕೂಡ ಇರುತ್ತೆ. ಈ ಹಾಸು ಮತ್ತು ಹೊಕ್ಕುಗಳ ನಡುವೆ ಒಂದು ಜೀವನ ಪಟ ಅನ್ನೋದು ಇದೆ ಅಂತ ಅನ್ನೋದು ಬೇಂದ್ರೆ ಅವರ ಸಮಕಾಲೀನರಾದ ಶಾಂಭಾಜಿ ಜೋಶಿ ಅವರೆಲ್ಲ ನಂಬಿದ್ರು. ಯಾಕೆಂದ್ರೆ ನಾವು ಕೇವಲ ಹಾಸುಗಳಲ್ಲಿ ನಡೀತಿದ್ದೀವಿ, ಹೊಕ್ಕುಗಳ ಪ್ರಪಂಚದ ಜೊತೆಗೆ ನಾವು ಬಳಕೆ ಮಾಡ್ಕೋತಾ ಇಲ್ಲ. ಈ ರೀತಿ ಭಾಷೆ ಒಳಗಡೆ ಇರುವಂತ ಈ ಶಕ್ತಿಯನ್ನ ಚೆನ್ನಾಗಿ ಗ್ರಹಿಸಿದವರು, ಅದನ್ನು ವಿಸ್ತರಣೆ ಮಾಡಿ ತನ್ನ ಕೃತಿಗಳಲ್ಲಿ ಹೇಳಿದವರು ಬೇಂದ್ರೆ. ಹಾಗಾಗಿ ಅವರಿಗೆ ಬರಹ ಅನ್ನೋದು ಒಂದು ಅವರಿಗೆ ಏನೋ ಒಂದು ಬರಿಬೇಕು ಅನ್ನೋದು ಅಲ್ಲ, ಅದು ಉತ್ಸ್ಫೂರ್ತಿಗೊಂಡಾಗ ಬರೀತಿದ್ರು. ಉದಾಹರಣೆಗೆ ಬೇಂದ್ರೆ ಕಾಳಿದಾಸನ ಮೇಘದೂತವನ್ನ ಅನುವಾದ ಮಾಡಿದಾಗ ಅದು ಅನುವಾದವೋ ರೂಪಾಂತರವೋ ಮರುಸೃಷ್ಟಿಯೋ ಆಗ ನೋಡೋದಾದ್ರೆ ಮೂಲತಃ ಅವ್ರು ಒಂದ್ ಕಡೆ ಹೇಳ್ತಿದ್ರು, ನಾನು ಕಾಳಿದಾಸ ಹಿಂದಿನ ಜನ್ಮದಲ್ಲಿ ನಾನು ಕಾಳಿದಾಸನಾಗಿ 3 ನಾಟಕಗಳು ಬರೆದೆ, 2 ಕಾವ್ಯಗಳು ಬರೆದೆ, 1 ಖಂಡ ಕಾವ್ಯ ಬರೆದೆ. ಆದ್ರೆ ನನಗೆ ತೃಪ್ತಿ ಆಗ್ಲಿಲ್ಲ. ಮತ್ತೆ ವಾಪಸ್ ಕನ್ನಡಕ್ಕೆ ಬಂದು ಕನ್ನಡದಲ್ಲಿ ಅವತರಣಗೊಂಡು ನಾನೀಗ ಕನ್ನಡದ ಕಾಳಿದಾಸನಾಗಿ ಬರೀತಾ ಇದ್ದೀನಿ ಅಂತ ಅವರು ಒಂದ್ ಕಡೆ ಹೇಳಿದ್ರು. ಇದು ಸ್ವಲ್ಪ ಮೇಲ್ನೋಟಕ್ಕೆ ನಮಗೆ ಅನ್ಸುತ್ತೆ, ಇದೇನಿದು ಯಾವುದೋ ಪೂರ್ವ ಜನ್ಮದ ವಾಸನೆ ಈತನಿಗೇನೋ ಅಂತ. ಇವೆಲ್ಲ ಈ ಜನ್ಮಾಂತರದ ವಾಸನೆಗಳ ಬಗ್ಗೆ ಬೇಕಾದಷ್ಟು ಕೆಲಸ ನಡೆದಿವೆ, ಅವ್ರ ಬಗ್ಗೆ ನಾನು ವಿವರಿಸಕ್ಕೆ ಹೋಗಲ್ಲ. ಬೇಂದ್ರೆಯವರ ಎಷ್ಟು ಬಗೆಯ ದೃಷ್ಟಿಕೋನಗಳಿದ್ವು, ಎಷ್ಟು ಬಗೆಯ ನೆಲೆಗಳಿದ್ವು ಅನ್ನೋದನ್ನ ನಾವು ಜ್ಞಾಪಿಸ್ಕೊಳ್ಳೋಕ್ಕಾಗಿ ಈ ಮಾತನ್ನು ಹೇಳಿದ್ರು. ಹಾಗಾಗಿ ಬೇಂದ್ರೆ 30ರ ಆಸ್ಪಾಸ್ನಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅವರು ತಿಲಕ್ ಮಹಾಮಂಡಳ ಜೊತೆಗೆ, ಅದ್ರ ಜೊತೆಗೆ ಪೂರ್ಣ ಭಂಡಾರ್ಕ ವರ್ಲ್ಡ್ ಪೀಸ್ ಇನ್ಸ್ಟಿಟ್ಯೂಟ್ ಜೊತೆಗೆ, ಅಲ್ಲಿಂದ ದಾಂಡೇಕರ್, ವಿಪ್ರಲಿಂಗಿಗೆ, ಸುತ್ತಂಕರ್, ಆರ್ಜೆ ಭಂಡಾರ್ಕರ್ ಮಹಾ ದೊಡ್ಡ ವಿದ್ವಾಂಸರ ಜೊತೆಗೆ ನೇರವಾದ ಸಂಪರ್ಕಗಳಿವೆ. ಅಲ್ಲಿನ ಮಹಾನುಭವ ಪಂಥ, ಅಲ್ಲಿದ್ದಂಥ ಗೀತೆಯ ಕುರಿತಾದ ಅಧ್ಯಯನಗಳು, ಅವರಿಗೆ ಗೀತೆ, ಉಪನಿಷತ್ತು, ಹೀಗೆ ಅನೇಕ ಬಗೆಯ ಅಧ್ಯಯನದ ಕ್ರಮಗಳನ್ನೆಲ್ಲ ಅವರು ತನ್ನ ಒಳಗಡೆ ಅದನ್ನ ಸಾರಗ್ರಹ ಮಾಡಿಕೊಂಡಿದ್ರು. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಕೊನೆಯ ಒಂದು ವಿಚಾರಗಳು ಹೇಳಿ ನಾನು ಮಾತು ಮುಗಿಸ್ತೇನೆ. ಯಾಕಂದ್ರೆ ಮತ್ತೆ 12 ಗಂಟೆಗೆ ಮೊದಲನೇ ಗೋಷ್ಠಿ ಆರಂಭ ಆಗಬೇಕಾಗಿರ್ತದೆ. ಒಂದು 5 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೇನೆ. ಬೇಂದ್ರೆಯವರಿಗೆ ಅನೇಕ ರಹಸ್ಯ ಪಂಥಗಳ ಜೊತೆಗೆ ಸಂಪರ್ಕ ಇತ್ತು. ಅವರು ಆ ಕಾಲದಲ್ಲಿದ್ದಂಥ ಜೋಗಿಗಳ ಜೊತೆಗೆ, ಇಲ್ಲದವರ ಜೋಗಿ ಅಂತ ಕಾದು ಒಂದು ಕವಿತೆ ಬರೆಯೋಕ್ಕಾಗ್ತಿರ್ಲಿಲ್ಲ. ಯಲಾವನ ಅಂತ ಅನ್ನುವಂಥ ಯಲಾ ಗೀತೆ ಬರೆಯೋದಕ್ಕೆ, ಯಲಾವನ ಲವದೀಪನ ಲವಂಗ ಬಾಣಗಳಲ್ಲಿ ಅಂಥ ಕವಿತೆ ಬರೆಯಬೇಕಾದದು ಬೇಂದ್ರೆಗೆ ಮಾತ್ರ ಸಾಧ್ಯ. ಮಧುರಚಂದ್ರಿಗೆ ಹೇಗೆ ದೇವತಾ ಪಂಥದಿಂದ ಯಾವ ಬರೆದ್ರು, ನನ್ನನ್ನೆಲ್ಲ ಸಂಕಲನದಲ್ಲಿ 2-3 ಕವಿತೆಗಳು, ಅದು ಮಧುರಚಂದ್ರದೇ ಮಾತ್ರ. ಬೇಂದ್ರೆ ಹೀಗೆ ಬೇಂದ್ರೆ ತನ್ನ ಕಾವ್ಯದಲ್ಲಿ, ತನ್ನ ಬರವಣಿಗೆಗಳಲ್ಲಿ, ತನ್ನ ನಾಟಕಗಳಲ್ಲಿ, ತನ್ನ ಬೇರೆ ಬೇರೆ ಪ್ರಕಾರಗಳಲ್ಲಿ ಅವರು ತನ್ನದೇ ಆದಂತಹ ಕೆಲವು ಮುದ್ರಿಕೆಗಳನ್ನ, ತನ್ನದೇ ಆದಂತಹ ಕೆಲವು ಜಲಚಿಹ್ನೆಗಳನ್ನು ಅವರು ಇಟ್ಟು ಹೋಗಿದ್ದಾರೆ. ಅಂಥದ್ದನ್ನ ವಿಸ್ತರಣೆ ಮಾಡಿ ಬರೀ ಕವಿತೆ ಅಲ್ಲ, ಈ ಕವಿತೆಯ ಮಾರ್ಗಕ್ಕೆ ಅವರು ಯಾವ್ಯಾವುದನ್ನು ಸೇರಿಸ್ಕೊಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಅವರು ಭಾಷೆ ಮೇಲೆ ನಡೆಸಿದ ಅಧ್ಯಯನ ಇದೆಯಲ್ಲ, ಬರೀ ಕೇವಲ ಒಂದು ಶಬ್ದ ಮಾತ್ರ ಹೇಳ್ತೇವೆ. ಓಂಕಾರ ಅಂತ ಅನ್ನೋದು ಸಂಸ್ಕೃತದಲ್ಲಿ ಆ ಓಮ, ಈ 3 ಅಕ್ಷರಗಳ ಪ್ರತಿಮಾ ರೂಪ, ಅದರ ಒಂದು ಸಂಪೀಡೀಕರಣ ಓಂ ಅಂತ ಹೇಳ್ತಾರೆ. ಹಾಗಾದ್ರೆ ಕನ್ನಡದಲ್ಲಿ ಇದಕ್ಕೆ ಸಮಾನಾಂತರವಾದದ್ದು ಯಾವುದು ಅಂತಂದಾಗ ಅವರು ನಲ್ ಅನ್ನೋದು ಸಮಾನಾಂತರವಾದದ್ದು ಅಂತ ಮಧುರಚನ್ನ ಮತ್ತು ಬೇಂದ್ರೆ ಇಬ್ಬರು ಕೂತ್ಕೊಂಡು ಮಾತಾಡಿ ನಲ್ ಅನ್ನೋದು ಕನ್ನಡದ ಮೂಲ ಮಂತ್ರ ಅಂತ, ಓಂಕಾರಕ್ಕೆ ಸಮಾನವಾದಂತ ಒಂದು ಕನ್ನಡದ ಮಂತ್ರ ಯಾವುದು ನಲ್ಲ. ಹಾಗಾಗಿ ಅದನ್ನು ನಲ್ಬೆಳಗು, ನಲ್ಬೆಳಗು, ನಲ್ಬಾಳು, ನಲ್ಗತೆ, ಹೀಗೆ ನಲ್ ಅನ್ನುವ ಧಾತುವನ್ನು ಇಟ್ಟುಕೊಂಡು ಅದರಿಂದ ಬೇಕಾದಷ್ಟು ಪದರೂಪಗಳನ್ನ ಅವರು ತನ್ನ ಕವಿತೆಗಳಲ್ಲಿ ಮಾಡಿಕೊಂಡ್ರು. ಅಂದ್ರೆ ಪ್ರತಿ ಸಾರಿ ಅವರ ಪ್ರತ್ಯುತ್ಪನ್ನಮತಿತ್ವ, ಪ್ರತಿಭಾಶಕ್ತಿ, ಕಾವ್ಯ ಪ್ರತಿಭೆ, ಸಾಹಿತ್ಯ ಪ್ರತಿಭೆ ಎಷ್ಟೆಷ್ಟು ಬಗೆಗಳಲ್ಲಿತ್ತು ಅಂತಂದ್ರೆ ಅದು ಯಾವಾಗಲೂ ಕಾಪಿಟ್ ಅಂತ ಅಗ್ನಿ. ಅದು ಒಂದು ರೀತಿಯಲ್ಲಿ ವೈದಿಕರ ಮನೆಗಳಲ್ಲಿ ಹೇಗೆ ಗಾರ್ಹಪತ್ಯಾಗ್ನಿ ಅಂತ ಕರಿತೀವಿ, ಅಂದ್ರೆ ಗೃಹದಲ್ಲಿ ಇರ್ತಕ್ಕಂಥವರನ್ನೇ ಆರದೇ ಇರುವಾಗ ಹೇಗೆ ನೋಡ್ಕೊಳ್ತಾರೋ ಒಂದು ಸಂಖ್ಯಾತ್ಮಕ ಅರ್ಥದಲ್ಲಿ, ಹಾಗೆ ಬೇಂದ್ರೆ ಈ ರೀತಿ ಒಂದು ಅಗ್ನಿಯನ್ನ ಯಾವಾಗಲೂ ಆವಾಹನೆ ಮಾಡಿಕೊಡ್ತೇವೆ.
ಅಗ್ನಿಯ ಮೂಲಕ ಅಧ್ಯಯನ. ಅಗ್ನಿ ಅಂತ ಹೇಳಿದ್ರೆ ಒಂದು ಮೆಟಫರ್ ಅಂತ ತಿಳ್ಕೊಳ್ಳೋದು. ಅಗ್ನಿಯ ಉಪಾಸಕರಾಗಿ ಭಾಷೆ, ವಿಜ್ಞಾನ, ತಂತ್ರ, ಮಂತ್ರ, ಯೋಗ, ಭಾಷೆ, ಸಾಹಿತ್ಯ, ತೌಲನಿಕ, ಹೀಗೆ ಕನ್ನಡದ ಮತ್ತು ಕರ್ನಾಟಕದ ಭಾಷೆಗಳ ಮರಾಠಿ ಮತ್ತು ಸಂಸ್ಕೃತ 3 ಭಾಷೆಗಳ ಮತ್ತು ಐರಿಷ್ ಕವಿಗಳ ಕ್ರಿಸ್ಟಿಸಂನ ಅಥವಾ ಅನುಭಾವಿ ಮಾರ್ಗ ಏನಿದೆಯೋ ಅಂತ ಅನುಭಾವಿ ಮಾರ್ಗ ಅಷ್ಟೂ ಜಗತ್ತುಗಳಲ್ಲಿ ಅವರು ವಿಹರಿಸ್ತಾ ಇದ್ರು. ಅಷ್ಟೂ ಜಗತ್ತಿನ ಮೂಲಕ ಒಂದು ಬಾಳ್ವೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಮಾಡ್ತಿದ್ರು. ತಾನು ಬದುಕೋದ್ರ ಜೊತೆಗೆ ಬದುಕಿನ ಬೇರೆ ಬೇರೆ ಸಂಬಂಧಗಳನ್ನು ಹೇಗೆ ಇಟ್ಕೋಬೇಕು, ಹೀಗೆ ಸಂಬಂಧಗಳನ್ನ ಇಟ್ಕೊಳ್ತಾ ಈ ಜೀವ ಸ್ವರೂಪಕ್ಕೂ ಈ ಜಗತ್ ಸ್ವರೂಪಕ್ಕೂ ಇರಬಹುದಾದ ಅನ್ಯೋನ್ಯಾಶ್ರಯಗಳ ಸ್ವರೂಪ ಏನು, ಇದರ ಬಗ್ಗೆ ಕವಿತೆಗಳ ಮೂಲಕ ಅದನ್ನು ಒಂದು ಕಟ್ಟಿ ತೋರಿಸಿದವರು, ನಾಟಕಗಳ ಮೂಲಕ ಅದನ್ನು ಕಟ್ಟಿ ತೋರಿಸಿದವರು. ಕನ್ನಡದ 3 ಮುಖ್ಯ ಕವಿಗಳಲ್ಲಿ ಕುವೆಂಪು, ಬೇಂದ್ರೆ, ಪುತಿಯನ ಕವಿಗಳಲ್ಲಿ ತನ್ನದೇ ಆದಂತಹ ಕೆಲವು ವಿಶಿಷ್ಟವಾದ ಚಹರೆಯನ್ನು ಇಟ್ಟು ಹೋದವರು. ಬಹುಶಃ ಇನ್ನೊಂದು 200 ವರ್ಷ ಕಳೆದರೂ ಕೂಡ ಬೇಂದ್ರೆಯ ಕಾವ್ಯಾಭ್ಯಾಸ, ಬೇಂದ್ರೆಯವರು ಬರೆದ ಬಿಡಿ ಬರಹಗಳು, ಅವರ ನಾಟಕಗಳು, ಅವರ ಸಾಹಿತ್ಯ ವಿಮರ್ಶೆ, ಮೀಮಾಂಸೆಗೆ ಸಂಬಂಧಪಟ್ಟ ಬರೆದಂಥ ಬರಹಗಳು, ಕಾಳಿದಾಸ ಮತ್ತು ಬಹುಭೂತಿಗಳ ಮೇಲೆ ಬರೆದದ್ದು. ಬಹುಶಃ ನನಗೆ ಗೊತ್ತಿರೋ ಹಾಗೆ ಭಾರತದ ಕರ್ನಾಟಕದಲ್ಲಿ ಕಾಳಿದಾಸನ ಮೇಲೆ ಅವರಷ್ಟು ಸೂಕ್ಷ್ಮವಾಗಿ ಲೇಖನಗಳು ಬರೆದೋಗಿಲ್ಲ. ಭಗವದ್ ಇಷ್ಟು ಮಾತ್ರ ಅಲ್ಲ, ಅರವಿಂದರನ್ನ ಕನ್ನಡದಲ್ಲಿ ಆವಾಹನೆ ಮಾಡಿ ಕನ್ನಡದಲ್ಲಿ ಅರವಿಂದರನ್ನ ಸರಿಯಾಗಿ ಪ್ರೆಸೆಂಟ್ ಮಾಡ್ತಾರೆ ಅವರೇ. ಅವರ ದಾರಿ ಹಿಡಿದು ಮುಂದಿನವರು ಋಷಿಮುರಳಿ ಮುಂತಾದವರೆಲ್ಲ ನಡೆದರು. ಮಹಾಕಾವ್ಯಗಳ ಅಭ್ಯಾಸ ಇತ್ತು ಅವರಿಗೆ. ಈ ಅಭ್ಯಾಸ ಅನ್ನೋದು ನಮ್ಮದು ಹೋಗಿಲ್ಲ. ಅಭ್ಯಾಸ ಅಂದ್ರೆ ತಾನು ಒಂದು ಸ್ವಂತ ಅಭ್ಯಾಸವೂ ಇರುತ್ತೆ, ಜೊತೆಗೆ ಅನೇಕ ಗೆಳೆಯರ ಜೊತೆಗೆ ನಡೆಸಿದಂತ ಸಂವಾದವೂ ಇರುತ್ತೆ. ಅಂತ ಸಂವಾದದ ಅಭ್ಯಾಸಗಳೆಲ್ಲ ಬೇಂದ್ರೆ ನಮ್ಮ ಮಾಡಿ ತೋರಿಸಿದ್ದಾರೆ. ಅವರ ಕೃತಿಗಳಂತೂ ನಮ್ಮ ಮುಂದಿವೆ. ಇಂಥ ಒಂದು ಬೇಂದ್ರೆಯ ಸಾಹಿತ್ಯದ ವಿರಾಟ್ ಸ್ವರೂಪ ತುಂಬಾ ಅನನ್ಯವಾದ. ಈ ಒಳ ಹೋಗಿದ್ರೆ ಅಲ್ಲಿ ಅಮೃತ, ಹೊರಗಡೆ ನಿಂತ್ಕೊಂಡ್ರೆ ನಿಮಗೆ ಅಮೃತ ಸಿಗಲ್ಲ. ಬೇಂದ್ರೆಯವರ ಕಾವ್ಯಾಮೃತವಾಗಬಹುದು, ಶಾಸ್ತ್ರಾಮೃತವಾಗಬಹುದು, ಅಥವಾ ಸಾಹಿತ್ಯಾಮೃತವಾಗಬಹುದು. ಈ ಅಮೃತದ ಮೊಗ್ಗು ಅಲ್ಲಿದೆ. ಅದಕ್ಕೆ ಪ್ರವೇಶ ಮಾಡೋದಕ್ಕೆ ಬೇಕಾಗುವ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಅವ್ರ ಜೊತೆ ವಿಹರಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಬಹಳ ಸಂತೋಷ ಪಟ್ಟಿದ್ದೇನೆ. ಒಂದು ಒಳ್ಳೆಯ ವಿಚಾರ ಸಂಕಿರಣವನ್ನು ನಮ್ಮ ಬೆಳಗಿನ ಮನೆ ಮತ್ತು ಪ್ರಶಾಂತ್ ನಾಯ್ಕರು ಸೇರಿ ಅವರ ಭಾರತೀಯ ಬಳಗ ಇದನ್ನು ಆಗ ಮಾಡಿದೆ. ಅದಕ್ಕಾಗಿ ನಾನು ಅವ್ರಿಗೆ ಅಭಿನಂದಿಸ್ತಾ ಈ ಕೆಲವು ಮಾತುಗಳಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನನ್ನ ಗೆಳೆಯರು ಮತ್ತು ಇದನ್ನು ಕೇಳಿದ ನಿಮಗೂ ಕೂಡ ವಂದನೆಗಳು ಹೇಳಿ ನಾನು ಮಾತು ಪ್ರತಿ ಮಾತಲ್ಲೂ ಮಹಾತ್ಮನ ಸೃಷ್ಟಿಸಿದ ಮಹಾನ್ ಶ್ರದ್ಧೆಗಾರ ಬೇಂದ್ರೆ ಒಮ್ಮೆ ಅವ್ರ ಸ್ನೇಹಿತರು ತೀರ್ಕೊಂಡಾಗ ಅಂತ್ಯ ಸಂಸ್ಕಾರ ಮಾಡಿರ್ತಾರೆ. ಬಂದಾಗ ಹೇಳ್ತಾರೆ ನಮ್ಮ ಸ್ನೇಹಿತರು ಹೂಳಿ ಬಂದಾಯ್ತು ಅಂತ ನಮಗೆ. ಅವಾಗ ಬೇಂದ್ರೆ ಹೇಳ್ತಾರಂತೆ, ಹೂಳಿ ಬಂದಿದೆ ಅಂತ ಹುಟ್ಟಿದ್ ಕೊಳದೋಗ್ಬಿಡುತ್ತೆ, ಬಿತ್ತಿ ಬಂದಿದ್ದೀವಿ ಅಂತ ಹೇಳೋ, ಬಿತ್ತಿದ್ರೆ ಮತ್ತೆ ಹೋಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಅವರು ಆ ಮಟ್ಟವನ್ನು ತಂದರು. ಆದ್ಮೇಲೆ ಇವರಿಗೆ ಪ್ರೀತಿಯ ಹಿತನುಡಿಗಳನ್ನ ನಾಡಿನ ಹಿರಿಯ ವಿದ್ವಾಂಸರು ಗುರುಗಳಾಗಿರ್ತಕ್ಕಂಥ ಮಲ್ಲೇಪುರಂ ಸರ್ ಅವರಿಗೆ ಎಲ್ಲ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಈಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಡಾಕ್ಟರ್ DM ಹಿರೇಮಠ್ ಸರ್ ಅವರು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಬೆಳಗಿನ ಶುಭವಂದನೆಗಳನ್ನು ಕೋರುತ್ತಾ ಎಲ್ಲರಿಗೂ ಬೆಳಗಿನ ಶುಭವಂದನೆಗಳನ್ನು ಕೋರುತ್ತಾ ನನಗೆ ಮೈಕಿನ ಅಗತ್ಯತೆ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ.
ಸುಲಭವಾಗಿ ಎಲ್ಲರೂ ಕೇಳಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಧಾರವಾಡದ ದ ರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಹಾಗೂ ಕುವೆಂಪು ವಿಶ್ವವಿದ್ಯಾಲಯ ಕನ್ನಡ ಭಾರತಿ ಶಂಕರಘಟ್ಟ ಶಿವಮೊಗ್ಗ ಇವೆರಡರ ಸಂಯುಕ್ತ ಆಶ್ರಯದಲ್ಲಿ ಇಂದಿನ ಈ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಾವಿಲ್ಲಿ ಏರ್ಪಡಿಸಿದ್ದೇವೆ. ಈ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥವರು ನಾಡಿನ ಪ್ರಖ್ಯಾತ ಪ್ರಸಿದ್ಧ ವಿದ್ವಾಂಸರಾಗಿರ್ತಕ್ಕಂಥ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಹಿರಿಯರು ಸಂಯುಕ್ತರು ಆದ ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರೇ, ಹಾಗೆಯೇ ಅಧ್ಯಕ್ಷೀಯ ಮಾತುಗಳನ್ನು ಆರಂಭದಲ್ಲಿ ಮಾತನಾಡಿ ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರ್ತಕ್ಕಂಥ ವೀರಭದ್ರಪ್ಪನವರೇ, ಹಾಗೆಯೇ ಈ ಒಂದು ಕನ್ನಡ ಭಾರತೀಯ ಪ್ರಾಧ್ಯಾಪಕರುಗಳಾಗಿರ್ತಕ್ಕಂಥ ಜಿ ಪ್ರಶಾಂತ್ ಅವರೇ, ಡಾಕ್ಟರ್ ಶಿವಾನಂದ ಕಳಗಿಮನಿಯವರೇ, ಹಾಗೂ ಈ ಒಂದು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಲು ಬಂದಿರತಕ್ಕಂಥ ಎಲ್ಲ ವಿದ್ವಾಂಸರುಗಳೇ, ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿವರೆಗೆ ಬಹಳ ಸುಂದರವಾಗಿರ್ತಕ್ಕಂಥ ಬೇಂದ್ರೆ ಅವರ ಸಂಪೂರ್ಣವಾದ ಒಳನೋಟಗಳನ್ನು ಬಹಳ ಅರ್ಥಪೂರ್ಣವಾಗಿರುವಂಥದ್ರಲ್ಲಿ, ಅಂದರೆ ಸಾಸುವೆಯಲ್ಲಿ ಸಾಗರವನ್ನು ಹಿಡಿದಿಟ್ಟಂತ ರೀತಿಯಲ್ಲಿ ಬೇಂದ್ರೆ ವ್ಯಕ್ತಿತ್ವವನ್ನ ಸಾಹಿತ್ಯಿಕ ಮುಖ, ಆಧ್ಯಾತ್ಮಿಕ ಮುಖ ಮತ್ತು ಅವರು ಹೇಳಿರ್ತಕ್ಕಂಥ ಈ ಶಾಸ್ತ್ರ ಮುಖ, ಇವು ಮೂರು ಹಿನ್ನೆಲೆಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಅವರ ವ್ಯಕ್ತಿತ್ವವನ್ನ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ. ಆ ವಿಚಾರಗಳನ್ನ ಹೇಳಲಾದ್ರೆ ಸುಮ್ಮನೆ ನಂದೇನಿತ್ತು ಅಂದ್ರೆ ಉಪಸ್ಥಿತಿ ಅಂದ್ರೆ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ಕೂತ್ಕೊಂಡು ನೋಡುವಂತ ಹಿನ್ನೆಲೆಯಲ್ಲಿ ಇದ್ದಾಗಿಯೂ ಕೂಡ ನನಗೆ ಈ ಮಾತನಾಡಲು ಒಂದು ಅವಕಾಶವನ್ನು ಕೊಟ್ಟರು. ಬಹಳ ಹೊತ್ತು ಮಾತಾಡೋದಿಲ್ಲ, ಒಂದು ಎರಡು ಮಾತುಗಳನ್ನ, ಅಂದ್ರೆ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಯಾವ ತೆರನಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಅಂದ್ರೆ ಕಳೆದ ವರ್ಷ 2020ರಲ್ಲಿ ಮಾರ್ಚ್ 19, 20ರಂದು ನಡೆಯಬೇಕಾಗಿರ್ತಕ್ಕಂಥ ಈ ವಿಚಾರ ಸಂಕಿರಣ ಅದು ಒಂದು ವರ್ಷ ಕಾಲ ಮುಂದೆ ಹೋಯಿತು. ಆದಾಗ್ಯೂ ಕೂಡ ನನ್ನ ಮಿತ್ರರಾಗಿರ್ತಕ್ಕಂಥ ಶಿವಾನಂದ ಕಳಗಿಮನಿಯವರು ನಾವೇನು ಮೊದಲಿನ ಹಾಗೆ ಅದರ ನಿರ್ಣಯವನ್ನು ಮಾಡಿಕೊಂಡಿದ್ದೇವೆ, ಅದೇ ಅತಿಥಿಗಳನ್ನ ಕರೆದು ಬಿಟ್ಟು ಅದೇ ಪ್ರಾಧ್ಯಾಪಕರುಗಳನ್ನ ಆಮಂತ್ರಿಸಿ ಬೇಂದ್ರೆಯವರ ಒಂದು ಮಾನವೀಯತೆ ಮತ್ತು ರಾಷ್ಟ್ರೀಯತೆ ಇವೆರಡು ಬಹುಶಃ ಕುವೆಂಪುರವರು ಮತ್ತು ಬೇಂದ್ರೆಯವರು ಕನ್ನಡ ನಾಡಿನ ಎರಡು ಕಣ್ಣುಗಳು ಅಂತ ನನಗೆ ಮೇಲಿಂದ ಮೇಲೆ ನಾನು ಧಾರವಾಡದಲ್ಲಿ ಈ ಮಾತು ಹೇಳ್ತೇನೆ, ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಈ ಮಾತನ್ನು ಹೇಳ್ತೇನೆ. ಅಂದ್ರೆ ವಿಶ್ವಮಾನವತ್ವದ ಒಂದು ಗುರುತನ್ನ ಕೊಟ್ಟಿರ್ತಕ್ಕಂಥ ಕುವೆಂಪುರವರು ಮತ್ತು ಹಾಗೆಯೇ ಇಲ್ಲಿ ಮಾನವೀಯತೆಯನ್ನ, ಬಹುಶಃ ಇದು ಎರಡು ಏನಿದೆ ಅಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಎರಡು ಶಕ್ತಿಗಳು ಕುವೆಂಪು ಮತ್ತು ಬೇಂದ್ರೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಕನ್ನಡಿಗರ ಅಂದ್ರೆ ವಿಶ್ವಮಾತೆಯ ಮತ್ತು ಕನ್ನಡ ನಾಡಿನ ಏನ್ ಬೇಂದ್ರೆ ಅವರು 5 ಐದೆಯರ ಪುತ್ರ ಅನ್ನುವಂಥ ರೀತಿಯಲ್ಲಿ ಹೇಳ್ಕೊಂಡು ಬರ್ತಾರೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಈ ಕೊರೋನಾ ಬಂದಿರತಕ್ಕಂಥ ಮಧ್ಯದ ಅವಧಿಯಲ್ಲಿ ಕೂಡ 6 ತಿಂಗಳ ಕಾಲ ನಿರಂತರವಾಗಿ ಪ್ರತಿ ಶನಿವಾರ 5 ಗಂಟೆಯಿಂದ 7 ಗಂಟೆಯವರೆಗೆ ಅವ್ಯಾಹತವಾಗಿ ನಡೆಸಿಕೊಂಡು ಬಂತು. ಸೆಪ್ಟೆಂಬರ್ 7ನೇ ತಾರೀಕಿನಿಂದ ಫೆಬ್ರವರಿ 27ರವರೆಗೆ 6 ತಿಂಗಳ ಕಾಲ ನಾಡಿನ ಪ್ರಖ್ಯಾತ ವಿದ್ವಾಂಸರೆಲ್ಲರೂ ಅದರಲ್ಲಿ ಪಾಲ್ಗೊಂಡು ಶ್ರೇಷ್ಠವಾದ ವಿಚಾರಧಾರೆಗಳನ್ನ, ಅಂದ್ರೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಂದ್ರೆಯವರು ಇಲ್ಲಿವರೆಗೆ ಹೇಳಿದ್ರು ಎಂಥ ಕವಿಗಳು ಅವರು ಅನ್ನುವಂಥ ವಿಚಾರಧಾರೆಗಳನ್ನು ಹೇಳಿದ್ರೆ ಅದನ್ನೆಲ್ಲ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ. ಅಂದ್ರೆ ಒಬ್ಬ ಕವಿಯ ಬಗೆಗೆ 6 ತಿಂಗಳ ಕಾಲ ನಿರಂತರವಾಗಿ ಈ ತೆರನಾಗಿರ್ತಕ್ಕಂಥ ವಿಚಾರ ಸಂಕಿರಣ ನಡೆದಿರುವಂತದ್ದು ವಿಶ್ವ ಮಟ್ಟದಲ್ಲಿಯೂ ಎಲ್ಲಿಯೂ ಇಲ್ಲ ಅನ್ನುವಂಥ ದಾಖಲೆಯ ಮಾತುಗಳನ್ನ ನಮ್ಮ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಗೋಣೂರವರು ಮತ್ತು ನಮ್ಮ ತೇಜಸ್ವಿ ಕಟ್ಟಿಮನಿಯವರು, ಯಾಕಂದ್ರೆ ವಿಶ್ವದಲ್ಲಿ ಈ ತೆರನಾಗಿ ಶೆಲಿ, ಶೇಕ್ಸ್ಪಿಯರ್, ಕೀಟ್ಸ್, ಸರ್ ಹೇಳಿದಾಗೆ ಏಟ್ಸ್ ಇಂಥ ಎಲ್ಲ ಕವಿಗಳಿದ್ದಾಗ ಕೂಡ ಅವರು ಇವತ್ತಿಗೂ ಇದ್ದಿರಬಹುದು. ಆದ್ರೆ 6 ತಿಂಗಳ ಕಾಲ ನಿರಂತರವಾಗಿ ನಡೆದಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ಅಂತ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನ, ಕೆಲಸವನ್ನ ಕೊರೋನಾ ಬಂದು ಎಲ್ಲರೂ ಕಿಡಿ ಹಾಕೊಂಡು ಮನೆಯಲ್ಲಿ ಕೂತ್ಕೊಂಡಿರುವ ಸಂದರ್ಭದಲ್ಲಿ ವಿಶ್ವ ಮಟ್ಟದಲ್ಲಿ ಬೇಂದ್ರೆಯನ್ನ ಬೆಳೆಸಿರ್ತಕ್ಕಂಥದ್ದು ಬೇಂದ್ರೆ ರಾಷ್ಟ್ರೀಯ ಟ್ರಸ್ಟ್ ಅನ್ನುವಂಥ ಮಾತನ್ನ ಮೊನ್ನೆ ಮುಕ್ತಾಯ ಸಮಾರಂಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಗುರ್ಲಿಂಗ್ ಕಾಪ್ಸೆ ಅವರು, ಸಿದ್ದಲಿಂಗ ಪಟ್ಟಣ ಶೆಟ್ಟಿ ಅವರು ಇಂಥ ಮಾತುಗಳನ್ನ ಮಾತನಾಡಿದ್ದಾರೆ. ಅಂಥ ವಿಚಾರಧಾರೆಯನ್ನ ಇಡೀ ನಾಡಿನ ತುಂಬೆಲ್ಲ, ವಿಶ್ವದ ತುಂಬೆಲ್ಲ ಪಸರಿಸಿದಾಗ ಇಲ್ಲಿಯೂ ಕೂಡ ಅಭಿಮಾನಿಗಳಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೇಂದ್ರೆ ಸಾಹಿತ್ಯ, ಬೇಂದ್ರೆ ಮಾನವೀಯತೆಯ ಮೌಲ್ಯಗಳನ್ನ ಅರಿಯಬೇಕು ಅನ್ನುವಂಥ ಹಿನ್ನೆಲೆಯನ್ನು ಇಟ್ಟು
ಈ ವಿಚಾರ ಸಂಕಿರಣವನ್ನ ಇಲ್ಲಿ ಏರ್ಪಡಿಸಿದೆ. ಅದರಲ್ಲೆಲ್ಲ ತಾವು ಪಾಲ್ಗೊಂಡಿದ್ದೇವೆ. ಮುಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ಅದು ನಡೆಯಲಿ ಅನ್ನುವಂಥ ಮಾತುಗಳನ್ನು ಹೇಳುವುದರೊಂದಿಗೆ ಬೇಂದ್ರೆ ರಾಷ್ಟ್ರೀಯ ಟ್ರಸ್ಟ್ ಸರ್ ಹೇಳಿದ್ರು, ಕುವೆಂಪು ವಿಶ್ವವಿದ್ಯಾನಿಲಯ ಒಂದು ಸಹಯೋಗದಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ನಾವು ನಿರ್ವಹಿಸಿಕೊಂಡು ಹೋಗೋಣ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಹಾಗೆಯೇ ನಾನು ಕೇಂದ್ರೀಯ ವಿಶ್ವವಿದ್ಯಾನಿಲಯ CUK ಏನು ಕಲಬುರಗಿಯಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ವಿಶ್ವವಿದ್ಯಾನಿಲಯದಲ್ಲಿ ಕೂಡ ಬೇಂದ್ರೆ ರಾಷ್ಟ್ರೀಯ ಟ್ರಸ್ಟ್ ಏನ್ ಮಾಡಿದೆ ಅಂದ್ರೆ MOU ಮಾಡಿಕೊಂಡು ಅಲ್ಲಿಯೂ ಕೂಡ ಅದು ಕೆಲಸವನ್ನು ಮಾಡತಕ್ಕಂಥದ್ದು ಮತ್ತು ಧಾರವಾಡದ ಸುತ್ತ ಹಲವಾರು ಕಾಲೇಜುಗಳಲ್ಲಿಯೂ ಕೂಡ ಈ ಬೇಂದ್ರೆ ಒಂದು ವಿಚಾರ ಸಂಕಿರಣವನ್ನ, ಬೇಂದ್ರೆ ಸಾಹಿತ್ಯವನ್ನ, ಬೇಂದ್ರೆ ನಾಟಕವನ್ನ, ಬೇಂದ್ರೆ ವಿಮರ್ಶೆಯನ್ನ ಎಲ್ಲವನ್ನೂ ಕೂಡ ಬೇಂದ್ರೆ ಬಗೆಗೆ ಮಾಡಬೇಕು ಅನ್ನುವಂಥ ಹಿರಿದಾದ ಆಸೆಯನ್ನು ಇಟ್ಟುಕೊಂಡು ಈ ತೆರನಾಗಿರ್ತಕ್ಕಂಥ ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇದೆ ಅನ್ನೋ ಮಾತುಗಳನ್ನು ಹೇಳಿ ನನ್ನ 4 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣ. ಈವರೆಗೆ ಕಾರ್ಯಕ್ರಮದ ಕುರಿತಾಗಿ ಮಾತನಾಡಿರ್ತಕ್ಕಂಥ ಡಾಕ್ಟರ್ DM ಹಿರೇಮಠ, ಡಾಕ್ಟರ್ ದರಾಬೇಂದ್ರೆ ಸ್ಮಾರಕ ರಾಷ್ಟ್ರೀಯ ಟ್ರಸ್ಟ್ ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಈ ಒಂದು ಸಮಾರೋಪ ಅಂತ ವೇದಿಕೆ ಕಾರ್ಯಕ್ರಮದ 1 ಕಾರ್ಯಕ್ರಮ ಇದನ್ನು ನಡೆಸ್ಕೊಳ್ಬೇಕು ಅಂತ ಹೇಳಿ ಕನ್ನಡ ಭಾರತೀಯ ಉಪನ್ಯಾಸಕರಾಗಿರ್ತಕ್ಕಂಥ ಡಾಕ್ಟರ್ ನೆಲಿಕಟ್ಟೆ ಸಿದ್ದೇಶ್ ಅವರು ಕೇಳ್ಕೊಳ್ತಾ ಇದ್ದಾರೆ. ನಿಜದಲ್ಲೇ ಫಲವಿರಲಿ, ಚೆಲುವಿನಲ್ಲೇ ನಲಿವಿರಲಿ, ಒಳಿತಿನಲ್ಲೇ ಬಲವಿರಲಿ ಜೀವನಯ. ದೇವ ಜೀವನ ಕೇಂದ್ರ, ಒಬ್ಬೊಬ್ಬನು ಇಂದ್ರ, ಏನಿದ್ದರೂ ಎಲ್ಲ ಇಲ್ಲೇ ತಿಳಿಯ ಎಂಬಂಥ ಕವಿತೆಗಳ ಮೂಲಕ ಮಾನವೀಯತೆಯ ಮಹತ್ವವನ್ನು, ಮಾನವತ್ವದ ಮಹತ್ವವನ್ನು ಸಾರಿದಂಥ ಮಹಾಕವಿ ದ.ರಾ. ಬೇಂದ್ರೆಯವರು. ಡಾಕ್ಟರ್ ದ.ರಾ. ಬೇಂದ್ರೆಯವರ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟು ಮತ್ತು ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ಭಾರತೀಯ ಸಹಯೋಗದಲ್ಲಿ ಏರ್ಪಡಿಸಿರುವಂಥ ಒಂದು ಬೇಂದ್ರೆ ಕಾವ್ಯಗಳಲ್ಲಿ ರಾಷ್ಟ್ರೀಯ ಮತ್ತು ಮಾನವತಾವಾದ ಎಂಬ ವಿಚಾರ ಸಂಕೀರ್ಣವನ್ನು ಉದ್ಘಾಟಿಸಿ ಬೇಂದ್ರೆಯವರ ಬದುಕು ಬರಹದ ಎತ್ತರ ಬಿತ್ತರಗಳ ಒಂದು ಪಕ್ಷಿ ನೋಟವನ್ನು ರೋಮಾನ ತುಂಬುವಂತೆ ಕಟ್ಟಿಕೊಟ್ಟಂಥ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ವರ ಅವರಿಗೆ ನೆನಪಿನ ಕಾಣಿಕೆಯೊಂದಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಬೇಂದ್ರೆಯವರ ಬಗ್ಗೆ ಮಾತನಾಡ್ತಾ ಕನ್ನಡ ಭಾರತೀಯ ಬಗ್ಗೆ ಅಪಾರವಾದಂಥ ಒಂದು ಹಂಬಲವನ್ನು ಇಟ್ಕೊಂಡಿರುವಂಥ ನಮ್ಮ ಸನ್ಮಾನ್ಯ ಕುಲಪತಿಗಳಾದಂಥ ಪ್ರೊಫೆಸರ್ B.P. ರುದ್ರಪ್ಪ ಸರ್ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂಥ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟಿನ ಅಧ್ಯಕ್ಷರಾದಂಥ ಡಾಕ್ಟರ್ DM ಹಿರೇಮಠ ಸರ್ ಅವರಿಗೆ ನೆನಪಿನ ಕಾಣಿಕೆಗಳೊಂದಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂಥ ನಮ್ಮ ಕನ್ನಡ ಭಾರತೀಯ ನಿರ್ದೇಶಕರಾದಂಥ ಪ್ರೊಫೆಸರ್ G. ಪ್ರಶಾಂತ್ ನಾಯ್ಕ ಸರ್ ಅವರು ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸಿದ್ದಾರೆ. ಹಾಗೆ ಈ ಒಂದು ವಿಚಾರ ಸಂಕಿರಣದ ಸಂಚಾಲಕರಾಗಿರುವಂಥ ಪ್ರೊಫೆಸರ್ ಶಿವನಂತ್ ಕಳಿಂಗನವಿ ಸರ್ ಅವರು ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಪ್ರೊಫೆಸರ್ ಬಸವರಾಜ್ ಕಲ್ಬುರ್ಗಿ ಸರ್ ಅವರಿಗೆ, ಪ್ರೊಫೆಸರ್ ಕುಮಾರ್ ಚೆಲ್ಲ ಸರ್ ಅವರಿಗೆ, ಶ್ರೀನಿವಾಸ್ ಒಡಪ್ಪಿ ಅವರಿಗೆ, ಡಾಕ್ಟರ್ ಗುರುಪಾದ ಮರಿದುದ್ದಿ ಅವರಿಗೆ, ಸಂಗಮನಾಥ್ ಗೋಕಾಪುರ ಅವರಿಗೆ ಮತ್ತು ಡಾಕ್ಟರ್ ಮೇಟಿ ಮಲ್ಲಿಕಾರ್ಜುನ್ ಅವರಿಗೆ ಮತ್ತು ಶಶಿಕಲಾ ಅವರಿಗೆ, ಪ್ರೊಫೆಸರ್ B.M. ಪುಟ್ಟಯ್ಯ ಸರ್ ಅವರಿಗೆ, ಎಲ್ಲ ಭಾಗವಹಿಸಿರುವಂಥ ಎಲ್ಲ ಸಹೃದಯರಿಗೆ, SP ಗೌಡರವರಿಗೆ ಮತ್ತು ಮೋಹನ್ ಚಂದ್ರಗುಪ್ತಿ ಅವರಿಗೆ ಮೊದಲಾದಂಥ ಎಲ್ಲ ಆತ್ಮೀಯರಿಗೆ, ಸಂಶೋಧನಾರ್ಥಿಗಳಿಗೆ, ವಿದ್ಯಾರ್ಥಿಗಳಿಗೆ, ಭಾಗಿಯಾಗಿರುವಂಥ ಸರ್ವರಿಗೂ ಕೂಡ ಮತ್ತು K. ಶಿವರೆಡ್ಡಿ ಸರ್ ಅವರಿಗೂ ಕೂಡ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಸರ್ವರನ್ನೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತಿನಲ್ಲಿ ಗೌರವಿಸ್ತೀನಿ. ಧನ್ಯವಾದ.